ನೇರವಾಗಿ ಎಲ್ಲೂ ಕೂಡ ವಿಡಿಯೋ ಕಾಲನ್ನು ಕಟ್ ಮಾಡದೆ ನಾನು ಇಲ್ಲಿಂದಲೇ ನಾನು ಇದರ ಮೊದಲು ಸೂಚನೆಯನ್ನು ಕೂಡ ಕೊಡಲಿಲ್ಲ. ನಾನು ಅಲ್ಲಿಯೇ ಒಂದು ಅಧ್ಯಕ್ಷರ ನಂಬರನ್ನು ಕೂಡ ಹಾಕ್ತೇನೆ ಇದರಲ್ಲಿ, ಆಯಿತಾ? ನೀವು ಏನು ಬೇಕಿದ್ರೂ ಅದನ್ನು ನೇರವಾಗಿ ಕೇಳ್ಬೋದು. ಏನು ನಾನು ಹಣಕ್ಕೆ ಡಿಮ್ಯಾಂಡ್ ಮಾಡಿ ಹೋಗಿದ್ನ ಅಂತ ನೀವು ಬಾಯಿಗೆ ಬಂದಾಗೆ ಬರೆದ್ರೆ ನಾನು ಏನು ವರಿ ಮಾಡಲ್ಲ, ನಾನು ಯಾವುದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಳಲ್ಲ. ಬಟ್ ಸೌತಡ್ಕದ ಮಹಾಗಣಪತಿ ತಪ್ಪು ಮಾಡಿದರೆ ನನ್ನನ್ನು ನೋಡ್ಕೊಳ್ತಾರೆ, ಅಥವಾ ಇಲ್ಲ ಸಲ್ಲದ ನೀವು ಹಲೋ ನಮಸ್ತೆ ಸರ್, ಎಂಚುಲ್ಲರ್ ಸರ್, ಯಾನ್ ವಿಖ್ಯಾತ್ ಸರ್, ವಿಖ್ಯಾತ್ ಸರ್. ಆನಿ ಇತ್ತು ಯಾನು ಕೆಲವು ತೂಯ ಸರ್ ಕಮೆಂಟ್ಲೇನು ಆನಿ ಯಾನು ದೇವಸ್ಥಾನ ಬತ್ತಿತ್ತದ ಸರ್, ಯಾನೇ ಬತ್ತಿ ಕಾಲ್ ಮಾಡ್ತೈತೆ ಇರಿಗೆ ಪಂಚಗಜ ಆಯ್ತು ವಿಡಿಯೋ ಮಲ್ಪ ಎಂದು ಆ ಪಂಚಗಜದ ವಿಡಿಯೋ ಮಲ್ಪನಾಗ ಈರೇನಡ ಪಂದಿತ್ತಾರೆ ದಾದ ಪಂಡ ದೇವಸ್ಥಾನದ ಗೋಶಾಲೆ ನೆತ್ತ ಶಾಲೆದ ಇಂಚ ಮತ್ತೊಂದು ವಿಡಿಯೋ ಒಟ್ಟಿಗೆ ಮಲ್ಪೋಡು ಬೇತಗ್ಲೆಟ್ರ್ ಮಲ್ಪೋಡೊಂದಿತ್ತ ಇರು ಪನ್ ಹಿಡ್ದಾರೆ ಯಾನು ಮೀಟಿಂಗ್ ಪಾತಿರ್ದು ಇರಿಗೆ ಪನ್ ಪೆಂದು ಬಂದಿತ್ತಾರೆ ಏನಡ ಐಕಾಪನ ಚಾರ್ಜಸ್ ಟೆಂಪಲ್ ಹಿಡ್ದೆ ಕೊರ್ಕ ಅಂದ್ಲ ಬಂದಿತ್ತಾರೆ ಡ್ರೋನ್ ಮಾತ ಪಾಡ್ನ ಏನು ಇನಿ ಪನೊಂದುಲ್ಲೇರಿ ಯಾನೇ ದೇವಸ್ಥಾನಕ್ಕೆ ಡಿಮಾಂಡ್ ಮಲ್ತದು ಯಾನು ಬತ್ತದು ಸೌತಡ್ಕ ಟೆಂಪಲ್ಡ್ ವಿಡಿಯೋ ಮಾಲ್ತೀನ ಅಂತ ಪನೊಂದುಲ್ಲೇರಿ ಸರ್ ಕೆಲವೇರು. ಅಲ್ಲಿ ಆಡಳಿತ ಸಮಿತಿ ಅಧ್ಯಕ್ಷರ ನಂಬರ್ ಕೂಡ ಹಾಕ್ತೇನೆ. ಅವರು ಯಾವ ದೇವಸ್ಥಾನದ ಮುಂದೆ ಕೂಡ ಪ್ರಮಾಣ ಮಾಡ್ಲಿಕ್ಕೆ ರೆಡಿ, ನಾನು ಕೂಡ ರೆಡಿ. ಬಟ್ ಬರೆದು ಹಾಕಿರುವ ಅವನಿಗೆ ನಾನೇನು ಉತ್ತರ ಕೊಡೋದಿಲ್ಲ ಇವತ್ತು. ಆ ಸೌತಡ್ಕದ ಮಹಾಗಣಪತಿಗೆ ಎಷ್ಟು ಶಕ್ತಿ ಇದೆ ಅವರು ಕೊಡ್ತಾರೆ, ಅವರು ನೋಡ್ಕೊಳ್ತಾರೆ. ನಾನು ಅಷ್ಟಕ್ಕೆ ನಾನು ಅದನ್ನು ಇಲ್ಲಿಗೆ ಬಿಟ್ಟು ಬಿಡ್ತೇನೆ. ನೀವು ಹೇಳ್ತಿರಲ್ಲ ಲಕ್ಷ ಲಕ್ಷ ಕೋಟಿ ಕೋಟಿ ಹಣವನ್ನು ಇವನು 6 ಕೋಟಿಯಿಂದಾಗಿ ಮಾಡಿದ ಅಂತ ಬರಿತಿದ್ದೀರಲ್ಲ, 6 ಕೋಟಿಯ ಟೋಕನ್ ಆಗಿರ್ಬೋದು ಅಥವಾ 6 ಕೋಟಿಯಲ್ಲಿ ಮಾಡಿರುವಂತಹ ನಾನು ವಿಡಿಯೋ ಆಗಿರ್ಬೋದು, ಅಲ್ಲಿಂದ 1 ರೂಪಾಯಿ ನಾನು ತಕ್ಕೊಂಡಿದ್ರೆ ಇದನ್ನು ಕ್ಷೇತ್ರದಿಂದ ಅಥವಾ ಅಲ್ಲಿರುವಂಥ ಯಾರೇ ಒಂದು ಸಾಬೀತು ಪಡಿಸಿದರೆ ನೀವು ಹೇಳಿದಂತೆ ಇರೋದಕ್ಕೆ ನಾನು ರೆಡಿ. ವಿಜಯ ವಿಖ್ಯಾತಿಗೆ ನಾನು ಹಣವನ್ನು ಕೊಟ್ಟು ನಾನು ಅವನಿಂದ 6 ಕೋಟಿಯ ಟೋಕನನ್ನು ಪಡ್ಕೊಂಡಿದೆ ಅಂತ ಒಬ್ಬ ಬಂದು ನನ್ನ ಎದುರು ಹೇಳಿ, ಒಬ್ಬ 10-100 ಜನ ಬೇಡ, ಒಬ್ಬ ಹೇಳಿ ನಿಮ್ಮ ಟೋಕನ್ ತಂದೆ ಟೋಕನ್ ಇಟ್ಕೊಂಡು ಮಾರ್ತಾನೆ. ನೀನು ಸಾಧ್ಯ ಆದರೆ ಒಳ್ಳೆಯ ಕೆಲಸವನ್ನು ಮಾಡಿ ನೀನು ಮುಂದೆ ಬಾ. ಏನು ಒಬ್ಬನನ್ನು ನಾನು ಸಾಯಿಸಿದೆ, ಅವನನ್ನು ಮುಳುಗಿಸಿ ನಾನು ತಾರ್ ರಾಕ್ಸ್ ತೆಗೆದೆ, ಅವನಿಂದ 10 ಲಕ್ಷ ಮತ್ತೊಬ್ಬಳಿಂದ 4 ಲಕ್ಷ ಮತ್ತೆ ದೇವಸ್ಥಾನ ಅದರಿಂದಾಗಿ ನಾನು ತಾರ್ ರಾಕ್ಸ್ ತೆಗೆದೆ. ನೀನು ಬಂದು ಪ್ರೂವ್ ಮಾಡು ನನ್ನ ಮುಂದೆ. ಕಳ್ಳರಾಗೆ ಕೂತು ಎಲ್ಲೇ ಕೂತು ನೀನು ಬರೆದ್ರೆ ಇಲ್ಲಿ ಯಾರು ಕೂಡ ಹೆದರಿ ಓಡಿ ಹೋಗ್ತಾರೆ, ತಿಳ್ಕೊಳ್ಬೇಡ. ನೀನು ಎಲ್ಲಿ ಮಾತಾಡ್ಬೇಕು ಹೇಳಿ, ನಾನು ಅಲ್ಲಿ ಬಂದು ಮಾತಾಡ್ತೇನೆ. ಎಲ್ರಿ ನಮಸ್ಕಾರ, ವಿಜಯ್ ವಿಖ್ಯಾತ್. ನಾನು ಇವತ್ತಿನ ಒಂದು ವಿಷಯವನ್ನು ನಿಮ್ಮ ಮುಂದೆ ಮಾತಾಡೋದಕ್ಕೆ ಬೇಕಾಗಿ ಬಂದಿದ್ದೇನೆ. ಯಾವುದಕ್ಕೂ ಕೂಡ ಕ್ಲಾರಿಫಿಕೇಷನ್ ಕೊಡೋದಕ್ಕೆ ಅಂತ ಅಲ್ಲ. ವಿಷಯಗಳು ಬಂದಾಗ ಕೆಲವೊಂದು ಸಂದರ್ಭ ಮೌನ ಅಂತ ಹೇಳಿದರೆ ಅದಕ್ಕೆ ತುಂಬಾ ಪವರ್ ಇದೆ ಅಂತ ಹೇಳಿದ್ದಾರೆ ದೊಡ್ಡವರು. ಸೊ ಎಲ್ಲದಕ್ಕೂ ಕೂಡ ಮೌನನೇ ಉತ್ತರ ಅಲ್ಲ ಅಂತಲೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ನಾವು ಅರಿತುಕೊಳ್ಬೇಕು, ಕೆಲವೊಮ್ಮೆ ಮಾತಾಡಬೇಕು. ಸೋಷಿಯಲ್ ಮೀಡಿಯಾಗಳಲ್ಲಿ ನಾನು ಕೂಡ ಗಮನಿಸ್ಕೊಳ್ತಾ ಇದ್ದೇನೆ, ಆದರೆ ಎಲ್ಲೂ ಕೂಡ ಯಾರಿಗೂ ಭಯ ಪಟ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ದೇನೆ ಅಂತ ಯಾರು ಕೂಡ ತಿಳ್ಕೊಳ್ಳೋದು ಕೂಡ ಬೇಡ. ಪ್ರತಿಯೊಂದು ವಿಷಯನ ಕೂಡ ಇವತ್ತು ಇಂಚು ಇಂಚಾಗಿ ನಿಮ್ಮ ಮುಂದೆ ಹೇಳೋದಕ್ಕೆ ಬೇಕಾಗಿಯೇ ಬಂದಿರೋದು. ಯಾಕೆ ಅಂತ ಹೇಳಿದರೆ ನನ್ನ ವಿಡಿಯೋಗಳನ್ನು ಅಥವಾ ನಾನು ಮಾಡ್ತಿರುವಂತಹ ಕೆಲವೊಂದು ವಿಷಯಗಳನ್ನು ಸಂಚಿಕೆಗಳನ್ನು ನೋಡಿಯೇ ನನ್ನ ಫಾಲೋವರ್ಸ್ಗಳು ಬಂದಿರೋದು, ನನಗೆ ಸಪೋರ್ಟನ್ನು ಕೊಟ್ಟಿರೋದು. ಪ್ರತಿಯೊಂದು ವಿಷಯದಲ್ಲೂ ಕೂಡ ನನ್ನ ನೈಜ ಫಾಲೋವರ್ಸ್ಗಳು ನನ್ನನ್ನು ಇಷ್ಟರ ಮಟ್ಟಿಗೆ ಬೆಳೆಸಿರೋದು ಅಂತ ಹೇಳೋದು ನನಗೆ ಗೊತ್ತಿದೆ. ಸೊ ನನ್ನನ್ನು ನಿಜವಾಗ್ಲೂ ಮನಸ್ಸಿಂದ ಪ್ರೀತಿಸಿ ಮನಸ್ಸಿಂದ ಸಪೋರ್ಟನ್ನು ಕೊಟ್ಟಿರ್ತಕ್ಕಂಥವರಿಗೆ ಅವರೇ ಕೇಳ್ತಿರುವಾಗ ಯಾಕೆ ನೀವು ಮಾತಾಡ್ತಿಲ್ಲ, ಯಾಕೆ ಮೌನವಾಗಿದ್ದೀರಿ ಅಂತ ಕೇಳುವಾಗ ಕೆಲವೊಂದು ಸಂದರ್ಭ ನಾವು ಮಾತನಾಡಲೇಬೇಕಾಗಿರುವಂಥ ಅನಿವಾರ್ಯತೆಗಳು ಇದ್ದೇ ಇದೆ. ಅದಕ್ಕಾಗಿ ನಿಮ್ಮ ಮುಂದೆ ಇವತ್ತು ಮಾತಾಡ್ತಾ ಇದ್ದೇನೆ. ಸೊ ಕಳೆದ ಕೆಲವು ದಿನಗಳಿಂದ ಯಾವತ್ತು ನಾನು ಮಾರ್ಚ್ 30ನೇ ತಾರೀಕಿಗೆ ನಂದು ಒಂದು ಡ್ರೀಮ್ ಏನಿತ್ತು, 2 ವರ್ಷಗಳ ಮುಂದೆ ನಾನು ಬುಕ್ ಮಾಡಿರ್ತಕ್ಕಂತಹ ರಾಕ್ಸನ್ನು, ಅದರ ನಂತರ ಫುಲ್ ನಾನು ಕೆಲಸ ಮಾಡಿ ನನ್ನದೇ ಆಗಿರುವಂಥ ಕನಸನ್ನು ರೀಚ್ ಆಗಬೇಕು ಅಂಥೇಳಿ 2026 ಮಾರ್ಚ್ 30ಕ್ಕೆ ತೆಗೆದ ನಂತರ ಕೆಲವರಿಗೆ ಉರಿ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಕೆಲವರಿಗೆ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಕೆಲವರ ಹೊಟ್ಟೆ ಒಳಗಿನ ಉರಿ ನಂಜು ಇದೆಲ್ಲ ಮಿತಿ ಮೀರಿ ಹೊರಭಾಗಕ್ಕೆ ಬಂದು ಬರೆದು ಹಾಕುವಂಥ ಕೆಲಸಗಳೆಲ್ಲ ನಡೀತಾನೆ ಇದೆ. ಇಲ್ಲಿ ಮೈನ್ ಪಾಯಿಂಟ್ ಇರೋದೇ ತಾರನ್ನು ಹಿಡ್ಕೊಂಡು ಇದ್ದದ್ದು ಇಲ್ಲದು ಎಲ್ಲ ಬರೀತಿದ್ದಾರೆ. ಪ್ರತಿಯೊಂದಕ್ಕೂ ಕೂಡ ನಾನು ಇವತ್ತು ನಿಮ್ಮ ಮುಂದೆ ಮಾತಾಡ್ತಾ ಇದ್ದೇನೆ. ಯಾರಿಗೆ ಅಂತ ಹೇಳಿದರೆ, ನನ್ನನ್ನು
ನಿಜವಾಗಿ ಪ್ರೀತಿಸಿ ನಿಜವಾಗಿ ಗೌರವಿಸಿ ನಾನು ಕೊಟ್ಟಿರುವಂಥ ಗೌರವಕ್ಕೆ ಅವರು ಕೂಡ ಗೌರವವನ್ನು ಕೊಟ್ಟು ಈ ಹುಡುಗ ಬೆಳೀಲಿ ಅಂತೇಳಿ ನೀವು ಸಪೋರ್ಟ್ ಮಾಡಿರ್ತಕ್ಕಂತಹ ಪ್ರತಿಯೊಬ್ಬರಿಗೆ ಇವತ್ತು ನಾನು ಹೇಳುವಂಥ ವಿಷಯಗಳು ಕೂಡ ಅವರಿಗೆ ಬೇಕಾಗಿದೆ. ನಾನು ಮೌನಾಗಿ ನಿಂತರೆ ಕೆಲವೊಂದು ಸಲ ಅದು ಉತ್ತರನೂ ಆಗಲ್ಲ. ಕಾನೂನು ಮೂಲಕವಾಗಿ ಹೋಗಿ ನಾನು ಹೋರಾಟವನ್ನು ಮಾಡ್ತೇನೆ ಅಂತ ಹೇಳಿದ್ರೆ ಕಾನೂನಿನ ಮೂಲಕ ಸಿಗುವಂತಹ ಉತ್ತರಗಳು ನನಗೆ ಯಾವ ವ್ಯಕ್ತಿ ನನಗೆ ಏನೋ ಒಂದು ಮಾಡಿದ್ದಾನೆ ನನಗೆ ಮತ್ತು ಅವನಿಗೆ ಮಾತ್ರ ಅದು ಕೋರ್ಟಿನ ಒಳಭಾಗದಲ್ಲಿ ಆಗುವಂಥ ವಿಷಯಗಳು. ಆದರೆ ಹೊರಭಾಗದಲ್ಲಿದ್ದಂಥವರು ಕೋರ್ಟಿಗೆ ಬಂದು ನೋಡೋದಕ್ಕೆ ಆಗೋದಿಲ್ಲ. ಹಾಗಿರುವಾಗ ಇದು ಪ್ರಸಕ್ತವಾದ ಸಮಯ ಅಂತೇಳಿ ಇವತ್ತು ಮಾತಾಡ್ತಾ ಇದ್ದೇನೆ. ನಾನು ಇವತ್ತಿದನ್ನು ಯಾಕೆ ಮಾತಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇಷ್ಟು ದಿನ ಯಾಕೆ ಮಾತಾಡಿಲ್ಲ ಅಂತ ಹೇಳಿದ್ರೆ, ನಾನು ಹಾಕಿರುವಂಥ ವಿಡಿಯೋಗೆ ಬಂದಿರುವಂತಹ ಒಂದು ಕಮೆಂಟ್, ಸೌತಡ್ಕ ಮಹಾಗಣಪತಿ ಟೆಂಪಲ್ನಲ್ಲಿ ಹೋಗಿ ಪಂಚಕಜ್ಜಾಯದ ವಿಡಿಯೋವನ್ನು ಮಾಡಿದ. ಪಂಚಕಜ್ಜಾಯದ ವಿಡಿಯೋವನ್ನು ಮಾಡಿ ಇವನು ಭಕ್ತಿಯ ಮೂಲಕ ಮಾಡಿದ್ದಾನೆ ಅಂತ ತಿಳ್ಕೊಂಡಿದ್ದೆ. ಆದರೆ ಅಲ್ಲಿ 10,000 ರೂಪಾಯಿಗಳನ್ನು ದೇವಸ್ಥಾನದಿಂದ ಪಡ್ಕೊಂಡಿದ್ದಾನೆ. ಅದರ ರಿಸಿಪ್ಟನ್ನು ಕೂಡ ಕಮೆಂಟ್ನಲ್ಲಿ ಹಾಕಿದ್ದಾರೆ. ಎಸ್, 10,000 ರೂಪಾಯಿಗಳನ್ನು ಸೌತಡ್ಕ ದೇವಸ್ಥಾನದ ಆಡಳಿತ ಸಮಿತಿಯವರು ನನಗೆ ಹಾಕಿರೋದು, ಅದಕ್ಕೆ ನಾನು ಬಿಲ್ಲನ್ನು ಕೊಟ್ಟಿರೋದು ನಿಜ. ಆದರೆ ಅದಕ್ಕಿಂತ ಮೊದಲು ಸೌತಡ್ಕ ಟೆಂಪಲ್ಗೆ ಹೋಗಿ ನನಗೆ ಇರುವಂಥ ಹವ್ಯಾಸದಂತೆ ಅಲ್ಲಿರುವಂಥ ಪಂಚಕಜ್ಜಾಯವನ್ನು ಹೇಗೆ ತಯಾರು ಮಾಡ್ತಾರೆ ಅಂತ ಹೇಳುವಂಥ ಕುತೂಹಲಕ್ಕೆ ಬೇಕಾಗಿ ಸೌತಡ್ಕದ ದೇವಸ್ಥಾನದಲ್ಲಿ ಅಂದರೆ ಅದರ ಕಚೇರಿಯಲ್ಲಿರ್ತಕ್ಕಂಥ ಒಬ್ಬ ಸ್ನೇಹಿತನಿಗೆ ನಾನು ಕಾಲನ್ನು ಮಾಡಿ ನನಗೆ ಹೀಗೊಂದು ಮಾಡಲಿಕ್ಕೆ ಅವಕಾಶ ಸಿಗಬಹುದಾ ಅಂತ ನಾನು ಕೇಳಿದಾಗ, ನೀವು ಆಡಳಿತ ಸಮಿತಿ ಅಧ್ಯಕ್ಷರ ಜೊತೆಗೆ ಮಾತನಾಡಿ ಅಂತ ಕೇಳಿದರು. ಅವರು ಹೇಳಿದರು ನನ್ನ ಜೊತೆಗೆ ಆಡಳಿತ ಸಮಿತಿಯ ಅಧ್ಯಕ್ಷರ ಜೊತೆಗೆ ಮಾತಾಡಿ ಅಂತೇಳಿ ನನಗೆ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟರು. ನಾನು ಆಡಳಿತ ಸಮಿತಿಯ ಅಧ್ಯಕ್ಷರಿಗೆ ಕರೆಯನ್ನು ಮಾಡಿದೆ. ಸರ್, ನಾನು ಈ ರೀತಿ ಒಬ್ಬ ಯೂಟ್ಯೂಬರ್, ನನಗೆ ಬಹಳ ಪ್ರಮುಖವಾಗಿರುವಂತಹ ಕ್ಷೇತ್ರ, ಹಾಗೆಯೇ ಎಲ್ಲರೂ ಕೂಡ ಬಹಳಷ್ಟು ಎಲ್ಲ ಕ್ಷೇತ್ರಗಳಿಗೆ ಬರುವಾಗ ಸೌತಡ್ಕ ಕ್ಷೇತ್ರಕ್ಕೆ ಕೂಡ ವಿಸಿಟನ್ನು ಕೊಡ್ತಾರೆ. ಸೊ ಪಂಚಕಜ್ಜಾಯವನ್ನು ಹೇಗೆ ರೆಡಿ ಮಾಡ್ತಾರೆ ಅಂತ ಹೇಳುವಂತಹ ಒಂದು ಕುತೂಹಲಕ್ಕೆ ವಿಡಿಯೋವನ್ನು ನಾನು ಮಾಡ್ಬೋದಾ ಅಂತ ನಾನಾಗೆ ಕೇಳಿದೆ. ಆಗ ಅವರು ಹೇಳಿದರು, ಇವತ್ತು ನಮ್ಮದು ಮೀಟಿಂಗ್ ಇದೆ, ಆ ಮೀಟಿಂಗಲ್ಲಿ ನಾನು ಡಿಸೈಡ್ ಮಾಡಿ ಮತ್ತೆ ನಿಮಗೆ ಹೇಳ್ತೇನೆ ಅಂತ. ಸರಿ ಅಂತ ಹೇಳಿದೆ. ಮತ್ತೆ ನಾನು ಅವರಿಗೆ ಮತ್ತೆ 2 ದಿನಗಳನ್ನು ಬಿಟ್ಟು ಮತ್ತೆ ಕರೆಯನ್ನು ಮಾಡಿದಾಗ ಹೇಳಿದರು, ನಮಗೆ ನೀವು ಪಂಚಕಜ್ಜಾಯದ ವಿಡಿಯೋವನ್ನು ಮಾಡಿ, ಆದರೆ ನಮಗೆ ದೇವಸ್ಥಾನದ ಗೋಶಾಲೆ ಇದೆ ಮತ್ತು ದೇವಸ್ಥಾನದ ವತಿಯಿಂದ ನಡೀತಕ್ಕಂತಹ ಒಂದು ಶಾಲೆ ಇದೆ, ಮಕ್ಕಳಿಗೆ ಗೋಸ್ಕರನೇ ಇರತಕ್ಕಂಥ ಒಂದು ಶಾಲೆ ಇದೆ. ಸೊ ಇದರದೆಲ್ಲ ಒಂದು ವಿಡಿಯೋ ಮಾಡಬೇಕು, ನಾವು ಮಾಡಬೇಕು ಅಂತಲೂ ಕೂಡ ನಮ್ಮ ಮೀಟಿಂಗ್ನಲ್ಲಿ ಅದರ ಬಗ್ಗೆ ಡಿಸೈಡ್ ಆಗಿತ್ತು. ಸೊ ನೀವು ಬಂದು ಮಾಡಿ, ನಿಮ್ಮ ಪಂಚಕಜ್ಜಾಯ ವಿಡಿಯೋವನ್ನು ಬಿಟ್ಟು ಉಳಿದಂಥ ಅದರಲ್ಲಿ ನಡೆಯುವಂಥ ವಿಡಿಯೋಗಳಿಗೆ ನಾವು ದೇವಸ್ಥಾನದ ವತಿಯಿಂದ ಆಡಳಿತ ಸಮಿತಿಯ ವತಿಯಿಂದ ನಾವು ಅದಕ್ಕೆ ತಗಲುವಂಥ ಖರ್ಚನ್ನು ಕೊಡ್ತೇವೆ. ನೀವು ಡ್ರೋನನ್ನು ಹಾರಿಸಬೇಕು, ನೀವು ವಿಡಿಯೋವನ್ನು ಮಾಡಬೇಕು, ಅದಕ್ಕೆ ತಗಲುವಂಥ ಖರ್ಚನ್ನು ಕೊಡ್ತೇವೆ ಅಂತ ಹೇಳುವಂಥದ್ದನ್ನು ಅಧ್ಯಕ್ಷರು ಅವತ್ತು ಹೇಳಿದರು. ಅದಕ್ಕೆ ಬೇಕಾಗಿ ನಾನು ಅವರು ಹೇಳಿರುವಂತೆ ಪಂಚಕಜ್ಜಾಯದ ವಿಡಿಯೋವನ್ನು ಮಾಡಿದ ನಂತರದಲ್ಲಿ ದೇವಸ್ಥಾನದ ಗೋಶಾಲೆ, ದೇವಸ್ಥಾನಕ್ಕೆ ಸಂಬಂಧಪಟ್ಟಿರುವಂಥ ಶಾಲೆ, ಹಾಗೆಯೇ ದೇವಸ್ಥಾನದ ಸುತ್ತಗಲಗಳಲ್ಲಿರುವಂತಹ ಒಂದು ವಿವಾಹ ಮಂಟಪ, ಅಂದರೆ ಅಲ್ಲಿ ಒಂದು ಮಂಟಪ ಇದೆ, ಕಲಾ ಮಂಟಪ ಇದೆ, ಅದರದ್ದು ಇದೆಲ್ಲವನ್ನು ಮಾಡಿ ಅವರು ಹೇಳಿರುವಂತೆ ಕೊಟ್ಟಿದ್ದೆ. ಮತ್ತೆ ಅವರು ಹೇಳಿದರು, ನಿಮ್ಮ ಬಿಲ್ಲನ್ನು ಕಳಿಸಿ, ನಾನು ನಿಮಗೆ ದೇವಸ್ಥಾನದ ವತಿಯಿಂದ ಹಣವನ್ನು ಹಾಕ್ತೇವೆ ಅಂತ. ಸೊ ಇಲ್ಲಿ ನಾನು ಇಲ್ಲಿಂದ ಅಲ್ಲಿಗೆ ಬಂದು ಮಾಡುವಾಗ ನಾನು ಪಂಚಕಜ್ಜಾಯದ ವಿಡಿಯೋನ ಮಾಡಲಿಕ್ಕೆ ಬಂದಿದ್ದೆ. ಅವರಿಗೆ ಈ ರೀತಿ ವಿಡಿಯೋಗಳು ಬೇಕು ಅಂತ ಹೇಳಿದ್ದರಿಂದ ಹೇಗೂ ಮಾಡಿಸೋರು ನಮ್ಮ ಜೊತೆಗೆ ಮಾಡಿಸಿದ್ರಿಂದ ನಾನು ಅದನ್ನು ಕೊಟ್ಟಿದ್ದೆ, ಅವರು ಕೊಟ್ಟಿದ್ದಾರೆ, ನಾನು ಬಿಲ್ಲನ್ನು ಕೊಟ್ಟಿದ್ದೇನೆ, ಪ್ರೂಫಿಗೆ ಬಿಲ್ ಕೂಡ ಇದೆ. ದೇವಸ್ಥಾನದಿಂದ ಕದ್ದುಕೊಂಡು ಬಂದಿಲ್ಲ. ಏನು ಅಲ್ಲಿ ಕೇವಲ ಅಧ್ಯಕ್ಷರು ಮತ್ತು ನಾನು ಮಾತ್ರ ಮಾತಾಡಿರೋದಲ್ಲ, ಏನು ಸರ್ಕಾರದಿಂದ ನಿಯುಕ್ತಿಗೊಳಿಸಿರ್ತಕ್ಕಂತಹ ಒಬ್ಬರು ಇರ್ತಾರೆ, ಆ ವಿಡಿಯೋದಲ್ಲಿದೆ, ಅವರು ಇರ್ತಾರೆ, ಹಾಗೆಯೇ ಅದರ ಸಂಪೂರ್ಣವಾದ ಸದಸ್ಯರು ಇರ್ತಾರೆ, ಎಲ್ಲರನ್ನ ಒಳಗೊಂಡೇ ಮಾತಾಡಿರ್ತಕ್ಕಂಥದ್ದು. ಅವರ ಅನುಮೋದನೆಯೊಂದಿಗೆ ಅವರು ಕೊಟ್ಟಿರೋದನ್ನು ನಾನು ತೆಗೆದುಕೊಂಡಿದ್ದೆ. ಆಯಿತಾ? ಇದನ್ನು ನಾನು ನೇರವಾಗಿ ಎಲ್ಲೂ ಕೂಡ ವಿಡಿಯೋ ಕಾಲನ್ನು ಕಟ್ ಮಾಡದೆ, ನಾನು ಇದರ ಮೊದಲು ಸೂಚನೆಯನ್ನು ಕೂಡ ಕೊಡಲಿಲ್ಲ. ನಾನು ಅಲ್ಲಿಯೇ ಒಂದು ಅಧ್ಯಕ್ಷರ ನಂಬರನ್ನು ಕೂಡ ಹಾಕ್ತೇನೆ ಇದರಲ್ಲಿ. ಆಯಿತಾ? ನೀವು ಏನು ಬೇಕಿದ್ರೂ ಅದನ್ನು ನೇರವಾಗಿ ಕೇಳ್ಬೋದು. ಏನು ನಾನು ಹಣಕ್ಕೆ ಡಿಮ್ಯಾಂಡ್ ಮಾಡಿ ಹೋಗಿದ್ನ ಅಂತ ನೀವು ಬಾಯಿಗೆ ಬಂದಾಗೆ ಬರೆದ್ರೆ ನಾನು ಏನು ವರಿ ಮಾಡಲ್ಲ, ನಾನು ಯಾವುದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಳಲ್ಲ. ಬಟ್ ಸೌತಡ್ಕದ ಮಹಾಗಣಪತಿ ತಪ್ಪು ಮಾಡಿದರೆ ನನ್ನನ್ನು ನೋಡ್ಕೊಳ್ತಾರೆ, ಅಥವಾ ಇಲ್ಲ ಸಲ್ಲದ ನೀವು ಹಲೋ ನಮಸ್ತೆ ಸರ್, ಎಂಚುಲ್ಲರ್ ಸರ್, ಯಾನ್ ವಿಖ್ಯಾತ್ ಸರ್, ವಿಖ್ಯಾತ್ ಸರ್. ಆನಿ ಇತ್ತು ಯಾನು ಕೆಲವು ತೂಯ ಸರ್ ಕಮೆಂಟ್ಲೇನು ಆನಿ ಯಾನು ದೇವಸ್ಥಾನ ಬತ್ತಿತ್ತದ ಸರ್, ಯಾನೇ ಬತ್ತಿ ಕಾಲ್ ಮಲ್ತತ್ತೆ ಇರಿಗೆ ಪಂಚಕಜ್ಜಾಯದ ವಿಡಿಯೋ ಮಲ್ಪೆ ಎಂದು. ಆ ಪಂಚಕಜ್ಜಾಯದ ವಿಡಿಯೋ ಮಲ್ಪನಾಗ ಈರೇನಡ ಪಂದಿತ್ತಾರೆ ದಾದ ಪಂಡ ದೇವಸ್ಥಾನದ ಗೋಶಾಲೆ ನೆತ್ತ ಶಾಲೆದ ಇಂಚ ಮತ್ತೊಂದು ವಿಡಿಯೋ ಒಟ್ಟಿಗೆ ಮಲ್ಪೋಡು ಬೇತಗ್ಲೆಟ್ರ್ ಮಲ್ಪೋಡೊಂದಿತ್ತ ಇರು ಪನ್ ಹಿಡಿದ್ರೆ ಯಾನು ಮೀಟಿಂಗ್ ಪಾತಿರ್ದು ಇರಿಗೆ ಪನ್ಪೆಂದು ಬಂದಿತ್ತಾರೆ ಏನಡ ಐಕಾಪನ ಚಾರ್ಜಸ್ ಟೆಂಪಲ್ ಹಿಡ್ದೆ ಕೊರ್ಕ ಅಂದ್ಲ ಬಂದಿತ್ತಾರೆ ಡ್ರೋನ್ ಮಾತ ಪಾಡ್ನ ಏನು
ಇನಿ ಪನೊಂದುಲ್ಲೆರೆ ಯಾನೆ ದೇವಸ್ಥಾನಕ್ಕೆ ಡಿಮಾಂಡ್ ಮಾಲ್ತದು ಯಾನ್ ಬತ್ತದು ಸೌತಡ್ಕ ಟೆಂಪಲ್ಡ್ ವಿಡಿಯೋ ಮಾಲ್ತೀನ ಅಂತ ಪನೊಂದುಲ್ಲೆರೆ ಸರ್ ಕೆಲವೇರು ಅವು ಎಂಕಿನ ಅಂದಿ ಐಕಿ ಎನ್ನ ಬಿಲ್ ಅಂದು ಅಂದು ಬುಕ್ಕ ದಾದ ಪಂಡಿ ಯಾನು ಸರ್ ಯಾನು ಪಂಚಗಜದ ವಿಡಿಯೋನು ಯಾನು ಯಾನಾತೆ ಬತ್ತ ಮಾಲ್ಪೆಂದು ಪನ್ನೀರೆಡ ಅಪ್ಪಗಿರ್ ಪಂಡರು ಒಂದು ದೇವಸ್ಥಾನದ ಗೋಶಾಲೆದ ಅವು ಮಾತ ಆವೋಡು ಒಂದು ಪಂದು ಪಂಡರು ಅಂದು ಬುಕ್ಕ ಈರ್ನ ಮೀಟಿಂಗ್ ಆಯ್ನ ಹಿಡ್ದಾರ ಬೋಡದು ಅವು ಕಂಟಿನ್ಯೂ ಆಯ್ನಾತ ಸರ್ ಇನಿ ಪನೊಂದುಲ್ಲೆರು ವಿಜೆ ವಿಖ್ಯಾತ ಅಲ್ಪ ಬತ್ತದು ದೇವಸ್ಥಾನಡ್ ಡಿಮ್ಯಾಂಡ್ ಮಾಲ್ತದು ಆಯ್ ಕಾಸು ದೊತ್ತೊಂದು ಇಂಚ ಮತ ಬರೆದ ಪಾಡೆ ಒಂದು ಇಲ್ಲ ಐಕ್ಯಾನ್ ಡೈರೆಕ್ಟ್ ರೇ ಕಾಲ್ ಮಾಲ್ತೀನಿತೆ ಯಾನಿರಗೆ ಬರೀನಾಗ್ಲೇ ನಾ ಒಂದು ಸ್ಕ್ರೀನ್ ಶಾಟ್ ಕಡೆ ಪಡುವೆ ಸರ್ ವಾಟ್ಸಪ್ ಅಂಚ ಅತ್ತ ಆ ಸೌತಡ್ಕದ ಮಹಾಗಣಪತಿ ಯಾನು ತಪ್ಪು ಮಾಲ್ತಿದ್ದಾನೆ ಹೆಂಗ್ ಕೋರಡು ದಯಪಡಿ ನಾನು ಓಪನ್ ಆದ ಪನ್ಪೆ ಅತ್ತೆ ಅವಲತ್ತಂದೆ ಕೊಕ್ಕಡದ ವೈದ್ಯನಾಥೇಶ್ವರ ದೇವೇರ್ನ ಭಟ್ರ ಒಂದು ಮಗಲೇನ ಪ್ರಾಬ್ಲಮ್ ಇಪ್ಪನ ಇಕ್ಕಲ್ಲ ಯಾನ್ ಅಲ್ಪ ಹೆಲ್ಪ್ ಮಾಲ್ತಿತ್ತೆ ಒಂಜಿ ವಾರ ಟಾರೆಗೆ ಒಂದು ಅಗಲನೇ ಅಕೌಂಟ್ ನಂಬರ್ ಪಾಡ್ದ ಮಾಲ್ತಿತ್ತೆ ಆರೆಗ್ಲ ಹೆಲ್ಪ್ ಆತನ ಯಾನ ಇದ್ದಾದ ಕಮಿಷನ್ ಗೊತ್ತಂತೇನೆ ಸರ್ ಯಾನು ಅತ್ತ ಆರು ಕೇಳಿರಿ ನಿಮಗೇನಾದ್ರು ಕೊಡ್ಬೇಕು ಯಾನು ಒಂದು ಮಗಳು ಹುಷಾರಾದ್ರೆ ಸಾಕು ಪಲ್ಲೆ ಸರ್ ಯಾಂದಾದ ಬಂಡೆ ಸರ್ ಅಪ್ಪಗ ಅಂದ ಓಕೆ ಸರ್ ಈತ ಪನ್ನಕ್ಕೆ ಥ್ಯಾಂಕ್ ಯು ಸರ್ ಈರಿಗೆ ಥ್ಯಾಂಕ್ ಯು ಸೋ ಮಚ್ ಬಟ್ ಇನ್ನಿತೂಲೆ ಹಾಂ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಓಕೆ ಹಾಂ ನಾನು ಎಲ್ಲಿ ಕೂಡ ಕಟ್ ಮಾಡಿಲ್ಲ ಏನು ಕೂಡ ಇಲ್ಲ ಬೇಕಿದ್ರೆ ನನ್ನ ಕ್ಯಾಮರಾಮ್ಯಾನ್ನ ನಂಬರ್ ಕೂಡ ಹಾಕ್ತೇನೆ ನಾನು ಇದನ್ನು ಮಾತಾಡುವಾಗೇನು ಅಂತ ಇವ್ರದ್ದು ಬಟ್ ಅಲ್ಲಿ ಆಡಳಿತ ಸಮಿತಿ ಅಧ್ಯಕ್ಷರ ನಂಬರ್ ಕೂಡ ಹಾಕ್ತೇನೆ ಅವರು ಯಾವ ದೇವಸ್ಥಾನದ ಮುಂದೆ ಕೂಡ ಪ್ರಮಾಣ ಮಾಡ್ಲಿಕ್ಕೆ ರೆಡಿ ನಾನು ಕೂಡ ರೆಡಿ ಬಟ್ ಬರೆದು ಹಾಕಿರುವ ಅವನಿಗೆ ನಾನೇನು ಉತ್ತರ ಕೊಡೋದಿಲ್ಲ ಇವತ್ತು ಆ ಸೌತಡಕದ ಮಹಾಗಣಪತಿಗೆ ಎಷ್ಟು ಶಕ್ತಿ ಇದೆ ಅವರು ಕೊಡ್ತಾರೆ ಅವರು ನೋಡ್ಕೊಳ್ತಾರೆ ನಾನು ಅಷ್ಟಕ್ಕೆ ನಾನು ಅದನ್ನು ಇಲ್ಲಿಗೆ ಬಿಟ್ಟು ಬಿಡ್ತೇನೆ ನೀವು ಕೊಕ್ಕಡದಲ್ಲಿ ವೈದ್ಯನಾಥೇಶ್ವರ ಮಗಳ ಭಟ್ರ ಪೂಜೆ ಮಾಡ್ತಕ್ಕಂಥ ಭಟ್ರ ಮಗಳಿಗೆ ಎಷ್ಟೋ ಟೈಮಿಂದ ಹುಷಾರಿರಲಿಲ್ಲ ಅವರು ಕಣ್ಣೀರಿಟ್ಟು ಆ ತಾಯಿ ಮತ್ತೆ ಅಲ್ಲಿ ಏನು ಅರ್ಚಕರು ನನ್ನ ಜೊತೆಗೆ ಬಂದು ಕಣ್ಣೀರಿಟ್ಟರು ನಾನೇ ವಿಡಿಯೋವನ್ನು ಮಾಡಿದ್ದೆ ಅವ್ರದ್ದು ಅಕೌಂಟ್ ನಂಬರ್ ಹಾಕಿದ್ದೆ ನಿಮಗೇನು ಚಾರ್ಜ್ ಕೊಡಬೇಕು ಹೇಳಿದ್ರು ನಾನು ₹1 ತಗೊಳ್ಳಿಲ್ಲ ಸೌತಡ್ಕದಿಂದ ಕೊಟ್ಟಿರುವಂತಹ ₹10,000 ಕೂಡ ಆ ಸಹೋದರಿಯನ್ನು ನೋಡಲಿಕ್ಕೆ KMC ಆಸ್ಪತ್ರೆಗೆ ನಾನು ಹೋಗಲಿಕ್ಕೆ ನನ್ನ ವಿಡಿಯೋ ಎಡಿಟರಿಗೆ ನನ್ನ ವಿಡಿಯೋದ ಕ್ಯಾಮರಾಮ್ಯಾನಿಗೆ ನಾನು ಕೊಟ್ಟು ಅದರಲ್ಲಿ ನಾನು ಖರ್ಚು ಮಾಡಿಕೊಂಡಿದ್ದೇನೆ ಆ ಮಗುವಿಗೆ ಆ ಶಾಲೆಗೆ ಹೋಗುವಂಥ ಮಗುವಿಗೆ 1 ವಾರದಲ್ಲಿ ನಾನು ಹಾಕಿರೋ ಒಂದು ವಿಡಿಯೋದ ಮೂಲಕ ಅವಳಿಗೆ ಹಣವೂ ಬಂತು ಆ ಸಹೋದರಿ ಹುಷಾರು ಕೂಡ ಆಗಿದ್ದಾಳೆ ಇವತ್ತು ನಾನು ಸೌತಡ್ಕಗೆ ಬಂದು ವೈದ್ಯನಾಥೇಶ್ವರ ದೇವಸ್ಥಾನದಲ್ಲಿ ಪೂಜೆ ಮಾಡುವಂತಹ ಅರ್ಚಕರ ಜೊತೆಗೆ ನಾನು ಇವತ್ತು ಕೇಳ್ತೇನೆ ನಾನು ಏನಾದರೂ ನಿಮ್ಮ ಜೊತೆ ತಗೊಂಡಿದ್ದೇನೆ ಅಂತ ನೀವು ಬರೆಯುವವರು ನಿಮ್ಮ ಊರಿನ ಹೆಣ್ಮಗಳಿಗೆ ನಿಮ್ಮ ಊರಿನ ದೇವಸ್ಥಾನದ ಅರ್ಚಕರ ಮಗಳಿಗೆ ಹುಷಾರಿಲ್ಲದಿರುವಾಗ ನೀವು ಊರಿನ ಸಂಘಟನೆಯಲ್ಲಿ ನಿಂತು ಮಾಡಿಸ್ಬೇಕಿತ್ತು ಅವರಿಗೆ ಅವತ್ತು ನನಗೆ ಸಹಾಯ ಮಾಡಿದ ಎಲ್ಲರಿಗೂ ಥ್ಯಾಂಕ್ಸ್. ನೀವು ನಿಮ್ಮದು ವಿಜಯ ವಿಖ್ಯಾತ ಅಂದರೆ ನಮಗೆ ಇನ್ನು ಅಣ್ಣನ ಸಮಾನನೇ. ನೀವು ನಮಗೆ ದೇವರ ರೂಪದಲ್ಲಿ ಬಂದು ನೀವು ನಮಗೆ ದಾರಿ ತೋರಿಸಿಕೊಟ್ಟಿದ್ದೀರಾ. ಥ್ಯಾಂಕ್ ಯು. ಅದೆಲ್ಲ ಕೂಡ ನಮ್ಮ ವೀಕ್ಷಕರಿಗೆ ಥ್ಯಾಂಕ್ಸ್ ಹೇಳ್ತೇನೆ. ನೋಡಿ, ನೀವು ಮೊನ್ನೆ ಕೊಕ್ಕಡದ ವೈದ್ಯನಾಥೇಶ್ವರ ದೇವಸ್ಥಾನದಲ್ಲಿ ಅರ್ಚಕರಾಗಿದ್ದಂತಹ ರಮಾನಂದ ಭಟ್ ಅವರ ಮಗಳು ಸಂಹಿತ ಒಂದು ರಿಕ್ವೆಸ್ಟ್ ಮಾಡಿದ್ದೆ. ಹೇಳ್ತಾ ಇದ್ದಾಳೆ, ನಾನು ಕೂಡ ಇನ್ನು ನನಗೆ ಕೆಲಸ ಸಿಕ್ಕಿದ ಮೇಲೆ ಇಷ್ಟೊಂದು ದುಡ್ಡನ್ನು ಇಟ್ಟು ಎಲ್ಲರಿಗೂ ಸಹಾಯ ಮಾಡಬೇಕಮ್ಮ, ಎಲ್ಲರೂ ನನಗೆ ಸಹಾಯ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾಳೆ. ಸೊ ಇವತ್ತು ಅಳ್ತಾ ಇದ್ದಂಥ ಕುಟುಂಬ ನಗುವಿನಲ್ಲಿದೆ. ಅದೇ ನನಗೆ ಬೇಕಾಗಿರೋದು. ನೀವು ಭಕ್ತಿಯಿಂದ ನೆನೆದು ಕಷ್ಟಪಟ್ಟು ಹಾಕಿರುವಂಥ ಹಣ ಆಕೆಯ ಶಸ್ತ್ರಚಿಕಿತ್ಸೆಗೆ ಉಪಯೋಗವಾಗಿದೆ. ಆಕೆ ಗುಣಮುಖಳಾಗ್ತಾ ಇದ್ದಾಳೆ. ನಾನು ವಿಡಿಯೋ ಮಾಡಿ ಬಂದಿರುವಂಥ ಹಣಕ್ಕಿಂತಲೂ ನನಗೆ ಗುಣಮುಖ ಆಗ್ತಕ್ಕಂಥದ್ದು ಬಹಳ ಬಹಳ ಮುಖ್ಯ. ಅದು ಆಗಿದೆ. ಅದಕ್ಕಾಗಿ ಆ ಭಗವಂತನಿಗೆ ಧನ್ಯವಾದ. ನಿಮಗೆಲ್ಲರಿಗೂ ಕೂಡ ಭಗವಂತ ಆಯುಷ್ ಆರೋಗ್ಯ ಭಾಗ್ಯವನ್ನು ಕೊಡಲಿ ಅಂತ ಕೇಳಿ. ನಿಮಗೇನಾಗ್ಲಿಲ್ವಾ? ನೀವು ಇವತ್ತು ವಿಜಯ ವಿಖ್ಯಾತ ಬಗ್ಗೆ ಬರೆಯೋದಲ್ಲ. ನೀವು ಬರೆದ್ರು ನಾನೇನು ವರಿ ಮಾಡ್ತೇನೆ ತಿಳ್ಕೊಳ್ಬೇಡಿ. ನಾನು ಯಾವ ದೇವಸ್ಥಾನದಲ್ಲೂ ಬೇಕಾದ್ರೆ ಪ್ರಾಮಾಣಿಕ ಸಿದ್ಧ. ಯಾವ ಕೋರ್ಟ್ನಲ್ಲಿ ದೇವಸ್ಥಾನ ಅಂತ ಹೇಳ್ತಾನೆ ತಿಳ್ಕೊಳ್ಬೇಡಿ. ನೀವು ಯಾವ ಕೋರ್ಟಿಗೆ ಬೇಕಾದ್ರೆ ಹಾಕಿ ಕೋರ್ಟಲ್ಲಿ ಉತ್ತರವನ್ನು ಕೊಡೋದಕ್ಕೂ ಸಾಧ್ಯ. ನೀವು ಓಪನ್ ಆಗಿ ಕರೀರಿ, ಅಲ್ಲಿ ಬಂದು ಉತ್ತರವನ್ನು ಕೊಡೋದಕ್ಕೂ ಕೂಡ ನಾನು ಸಿದ್ಧ ಇದ್ದೇನೆ. ನಿಮಗೆ ಆ ಹೆಣ್ಮಗಳಿಗೆ ನಿಮಗೆ ಹೆಲ್ಪ್ ಮಾಡ್ಬೋದಿತ್ತಲ್ಲ ನಿಮ್ಮ ಸಂಘಟನೆ ಇದ್ರೆ. ನೀವು ಸುಮ್ಮನೆ ಬಾಯಿಗೆ ಬಂದಾಗೆ ಬರೆಯೋದು, ಉತ್ತರ ಕೊಡೋದಿಲ್ಲ, ಮೌನವೇ ಇಲ್ಲಿ ಅವನು ಸೋತೋಗಿದ್ದಾನೆ ಅಂತ ತಿಳ್ಕೊಳ್ಬೇಡಿ. ಅದಾದ ನಂತರ ಮತ್ತೊಂದು ಬರ್ತಾ ಇದೆ. ಏನು? ಆರಿಕೋಡಿ ಟೆಂಪಲ್ನಲ್ಲಿ ಟೋಕನ್ ದಂಧೆ ಮಾಡುವವ ಇವ ಅಂತ. ನೀವು ಆರಿಕೋಡಿಯ ಚಾಮುಂಡೇಶ್ವರಿ ಅಮ್ಮನ ಸನ್ನಿಧಾನಕ್ಕೆ ಬಂದು ಪ್ರಮಾಣವನ್ನು ಮಾಡಲಿಕ್ಕೆ ನೀವು ಹೇಳುವವರು ನಿಲ್ಲಿ, ನಾನು ನಿಲ್ತೇನೆ. ಆರಿಕೋಡಿ ಟೆಂಪಲ್ನಿಂದ
ಟೋಕನ್ ಅನ್ನುವಂಥ ವಿಚಾರದಲ್ಲಿ ಅವರು ನನಗೆ ಟೋಕನನ್ನು ಕೊಟ್ಟು ಆ ಟೋಕನನ್ನು ನಾನು ಯಾರಿಗಾದರೂ ಒಬ್ಬರಿಗೆ ಹಣಕ್ಕೋಸ್ಕರ ಕೊಟ್ಟು ಅದರಿಂದ ನಾನು ₹1 ಹಣವನ್ನು ಪಡ್ಕೊಂಡಿದ್ದೇ ಆದಲ್ಲಿ ನನ್ನಿಂದ ಟೋಕನ್ ಪಡ್ಕೊಂಡು ಹಣವನ್ನು ನನಗೆ ಕೊಟ್ಟಿರುವಂಥ ಒಬ್ಬ ವ್ಯಕ್ತಿ ಎದುರು ಭಾಗದಲ್ಲಿ ಬಂದು ಹೇಳಿ, ನಾನು ನೀವು ಹೇಳಿದಂತೆ ಕೇಳೋದಕ್ಕೆ ರೆಡಿ. ಓಕೆ, ನೀವು ಹೇಳ್ತಿರಲ್ಲ ಲಕ್ಷ ಕೋಟಿ ಹಣವನ್ನು ಇವನು ಆರಿಕೋಡಿಯಿಂದಾಗಿ ಮಾಡಿದ ಅಂತ ಬರಿತಿದ್ದೀರಲ್ಲ, ಆರಿಕೋಡಿಯ ಟೋಕನ್ ಆಗಿರ್ಬೋದು ಅಥವಾ ಆರಿಕೋಡಿಯಲ್ಲಿ ಮಾಡಿರುವಂತಹ ನಾನು ವಿಡಿಯೋ ಆಗಿರ್ಬೋದು, ಅಲ್ಲಿಂದ ₹1 ನಾನು ತಕ್ಕೊಂಡಿದ್ರೆ ಇದನ್ನು ಕ್ಷೇತ್ರದಿಂದ ಅಥವಾ ಅಲ್ಲಿರುವಂಥ ಯಾರೇ ಒಂದು ಸಾಬೀತುಪಡಿಸಿದರೆ ನೀವು ಹೇಳಿದಂತೆ ಇರೋದಕ್ಕೆ ನಾನು ರೆಡಿ, ಈ ಕ್ಷಣ ರೆಡಿ. ಇದನ್ನು ಯಾವ ದೇವಸ್ಥಾನದಲ್ಲಿ ಬಂದು ಪ್ರಮಾಣವನ್ನು ಮಾಡ್ತೇನೆ, ಯಾವ ಕೋರ್ಟಿನಲ್ಲಿ ಬೇಕಾದರೂ ನಾನು ಬಂದು ನಿಲ್ಲೋದಕ್ಕೂ ರೆಡಿ. ಅಥವಾ ಆರಿಕೋಡಿಯಿಂದ ನಾನು ಟೋಕನನ್ನು ಪಡ್ಕೊಂಡು ನಾನು ಬಡವರಿಗೆ ಕೊಟ್ಟು ಅಥವಾ ಯಾರಿಗೆ ಬೇಕಾದವರಿಗೆ ಕೊಟ್ಟು ಅವರಿಂದ ₹1 ಹಣವನ್ನು ಪಡ್ಕೊಂಡಿದ್ರೆ ನಾನು ಟೋಕನೇ ಪಡ್ಕೊಳ್ಳಿಲ್ಲ. ಹಾಗಿದ್ರೆ ನಾನು ಪಡ್ಕೊಂಡಿರೋಂಥ ಟೋಕನ್ ಒಬ್ಬರಿಗಾದರೂ ನಾನು ಸೇಲ್ ಮಾಡಿರಲೇಬೇಕಲ್ಲ, ಅವರಿಂದ ಹಣವನ್ನು ನೀವು ಹೇಳಿರೋಗೆ ಪಡ್ಕೊಂಡಿರಲೇಬೇಕಲ್ಲ. ನನ್ನಿಂದ ಟೋಕನ್ ಪಡ್ಕೊಂಡವು ಒಬ್ಬ ಹೇಳಿ, ವೀಜ ವಿಖ್ಯಾತಿಗೆ ನಾನು ಹಣವನ್ನು ಕೊಟ್ಟು ನಾನು ಅವನಿಂದ ಆರಿಕೋಡಿಯ ಟೋಕನನ್ನು ಪಡ್ಕೊಂಡಿದೆ ಅಂತ ಒಬ್ಬ ಬಂದು ನನ್ನ ಎದುರು ಹೇಳಿ. ಒಬ್ಬ 10-100 ಜನ ಬೇಡ, ಒಬ್ಬ ಹೇಳಿ. ನಿಮ್ಮ ಟೋಕನ್ ಇಟ್ಕೊಂಡು ಮಾರ್ತಾನೆ. ನೀನು ಸಾಧ್ಯ ಆದರೆ ಒಳ್ಳೆಯ ಕೆಲಸವನ್ನು ಮಾಡಿ ನೀನು ಮುಂದೆ ಬಾ. ನಿನ್ನ ಹುಚ್ಚು ಕಮೆಂಟ್ಗಳಿಗೆ, ನಿನ್ನ ಬಿಕ್ನಾಸಿ ಕಮೆಂಟ್ಗಳಿಗೆ ನಾನು ಹೆದರಿ ಕೂತ್ಕೊಳ್ತೇನೆ ಅಂತ ಹೇಳುವಂಥ ಜಾಯಮಾನವೇ ಬೇಡ ನನ್ನ ಮುಂದೆ. ಇದನ್ನು ಕ್ಷೇತ್ರ ಬೇಕಾದರೆ ಸಾಬೀತುಪಡಿಸಲಿ, ನಾನು ಎಲ್ಲದಕ್ಕೂ ರೆಡಿ ಇದ್ದೇನೆ. ಎಸ್, ನೆಕ್ಸ್ಟ್ ಬರ್ತೇನೆ ಪಾಯಿಂಟಿಗೆ. ಯಾರೋ ಒಬ್ಳು ಲವರ್ ಅಂತೆ, ಅವಳ ಚಿನ್ನವನ್ನು ಮಾರಿ ನಾನು ತಾರ್ ರಾಕ್ ತೆಗೆದಂತೆ. ಇಂಥ ಗತಿಗೆಟ್ಟ ವಿಚಾರ ನನಗೆ ಬರಲಿಲ್ಲ. ನನ್ನ ಕನಸನ್ನು ಫುಲ್ಫಿಲ್ ಮಾಡೋದಕ್ಕೆ ನನಗೆ ಏನು ಮಾಡಬೇಕು, ನಾನೆಷ್ಟು ಕಷ್ಟಪಡಬೇಕು ಅಂತ ಹೇಳುವಂಥದ್ದು ನನಗೆ ಗೊತ್ತು. ನೀ ಪ್ರೂವ್ ಮಾಡು, ಕರ್ಕೊಂಡು ಬಂದು ನಿಲ್ಲಿಸು, ಆಮೇಲೆ ಅದು ವಿಷಯಕ್ಕೆ ಬರ್ತೇನೆ. ಏನು, ಒಬ್ಬನನ್ನು ನಾನು ಸಾಯಿಸಿದೆ, ಅವನನ್ನು ಮುಳುಗಿಸಿ ನಾನು ತಾರ್ ರಾಕ್ಸ್ ತೆಗೆದೆ, ಅವನಿಂದ 10 ಲಕ್ಷ, ಮತ್ತೊಬ್ಬಳಿಂದ 4 ಲಕ್ಷ, ಮತ್ತೆ ದೇವಸ್ಥಾನ ಇದರಿಂದಾಗಿ ನಾನು ತಾರ್ ರಾಕ್ಸ್ ತೆಗೆದೆ. ನೀನು ಬಂದು ಪ್ರೂವ್ ಮಾಡು ನನ್ನ ಮುಂದೆ. ಕಳ್ಳರಾಗೆ ಕೂತು ಎಲ್ಲೇ ಕೂತು ನೀನು ಬರೆದ್ರೆ ಇಲ್ಲಿ ಯಾರು ಕೂಡ ಹೆದರಿ ಓಡಿ ಹೋಗ್ತಾರೆ, ತಿಳ್ಕೊಳ್ಬೇಡ ನೀನು. ಅದಕ್ಕೆ 100 ಜನ ನೀವು ಕಮೆಂಟ್ಗಳು ಅವನ ಪರವಾಗಿ ಅಥವಾ ಅವನ ಫೇಕ್ ಅಕೌಂಟಿಂದ ಮಾಡಿದ ಕೂಡಲೇ ಇಲ್ಲಿ ಏನೂ ಇಲ್ಲ. ನಾನು ಇವತ್ತು ಹೇಳ್ತೇನೆ, ಇಲ್ಲಿ ಓಪನ್ ಆಗಿ ನಾನು ಹೇಳ್ತೇನೆ, ಇದು ಏನು ವಿಚಾರ ಅಂತ ಹೇಳುವಂಥದ್ರ ಬಗ್ಗೆ ಯಾವ ದೇವಸ್ಥಾನಕ್ಕೆ ನೀವು ಕರೀರಿ, ನಾನು ಬರ್ತೇನೆ. ಯಾವ ಕೋರ್ಟ್ನ ಮೂಲಕ ನಾನು ಬಂದು ಮಾತಾಡಬೇಕು ಅಲ್ಲಿ ಬಂದು ಮಾತಾಡ್ತೇನೆ. ಎಲ್ಲಿ ಮಾತಾಡಬೇಕು ಹೇಳಿ, ನಾನು ಅಲ್ಲಿ ಬಂದು ಮಾತಾಡ್ತೇನೆ. ಎಲ್ಲದಕ್ಕೂ ಕಾನೂನಿನ ಮೇಲೆ ನನಗೆ ತುಂಬ ಗೌರವ ಇದೆ. ಕಾನೂನು ಮೂಲಕ ಹೋಗೋಣ ಅಂತಲೇ ಇದ್ದದ್ದು. ಆದರೆ ಸೌತಡ್ಕ ಮ್ಯಾಟ್ರನ್ನು ಹಿಡ್ಕೊಂಡು ನೀವು ಇವತ್ತು ಮಾತಾಡಲಿಕ್ಕೆ ಬಂದ್ರಲ್ಲ, ನಿನಗೆ ಪ್ರತಿಯೊಬ್ಬರಿಗೆ ನಾನು ಏನು ಮಾಡಬೇಕು, ನೀನು ಹಾಕಿರುವಂಥ ಕಮೆಂಟ್ಗಳೇನು, ಪ್ರತಿಯೊಂದು ನನ್ನ ಜೊತೆಗಿದೆ. ನನ್ನ ಪ್ರತಿಯೊಂದಕ್ಕೆ ನನಗೆ ಯಾವ ರೀತಿಯಲ್ಲಿ ಅದಕ್ಕೆ ಮುಂದಿನ ಉತ್ತರ ಕೊಡಬೇಕು ನಾನು ಕೊಡ್ತೇನೆ. 2018 ನವೆಂಬರ್ 3 ನಾ ಹೇಳ್ತಿರೋದು ಏನು, ಒಬ್ಬನನ್ನು ಮುಳುಗಿಸಿದೆ, ನನ್ನಿಂದಾಗಿ ಸತ್ತ, ನನ್ನಿಂದಾಗಿ ಹಾಗಾಯಿತು, ನನ್ನಿಂದಾಗಿ ಹೀಗಾಯಿತು. ನಾ ಹೇಳ್ತೇನೆ ಕೇಳಿ ಸ್ಟೋರಿ, ನಿಮಗೆ ನಾ ಹೇಳ್ತೇನೆ. 2018 ನವೆಂಬರ್ 3, ಅದರ ಮೊದಲು ಕೂಡ ನಾನು ಬದುಕಿದ್ದೆ, ಇವಾಗಲೂ ಇದ್ದೇನೆ, ಆ ನಂತರನೂ ಇದ್ದೇನೆ. 2018 ನವೆಂಬರ್ 3 ಮೊದಲಿನ ಸ್ಟೋರಿನ ಹೇಳ್ತೇನೆ. ನಾನು ಸುಳ್ಯದಲ್ಲೇ ಒಂದು ಸಂಸ್ಥೆಯಲ್ಲಿ ನಾನು ಕೆಲಸವನ್ನು ಮಾಡ್ತಾ ಆ ಸಂದರ್ಭದಲ್ಲಿ ನನಗಿದ್ದಂಥ ಒಂದು ಹಾಬಿ ಕ್ರಿಕೆಟಿದ್ದು ಕಮೆಂಟ್ರಿ ಮಾಡೋದು, ಕಬಡ್ಡಿದು ಕಮೆಂಟ್ರಿ ಮಾಡೋದು, ಸ್ಟೇಜ್ಗಳ ಪ್ರೋಗ್ರಾಮ್ ಇದೆ ಆ್ಯಂಕರಿಂಗ್ ಮಾಡೋದು. ಈ ರೀತಿಯ ಸಣ್ಣ ಪುಟ್ಟ 500-1,000 ರೂಪಾಯಿ ಕೊಟ್ಟರೆ ರಾತ್ರಿಯಿಂದ ಹೋಗಿ ಬೆಳಿಗ್ಗೆವರೆಗೆ ನನ್ನ ಗಂಟ್ಲನ್ನು ಹರ್ಕೊಂಡು ನಾನು ಆ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದೆ. ನಾನು ಯಾರಿಗೆ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾ ಇರಲಿಲ್ಲ. ನನಗೆ ಅವ್ರು ಏನು ಕೊಡ್ತಾಯಿದ್ರು ಅದನ್ನು ಮಾಡ್ತಾ ಇದ್ದೆ. ನಾನು ಮಾಡ್ತಿರುವಂಥ ಕಾರ್ಯಕ್ರಮಗಳನ್ನು ನೋಡಿ ಒಂದೊಂದು ಸಂಘಟನೆಯವರು ನನಗೆ ಅವಕಾಶವನ್ನು ಮಾಡಿಕೊಡ್ತಾ ಹೋದರು. 2018 ಮೊದಲಿನ ಕತೆ ನಾನು ಹೇಳ್ತಾ ಇರೋದು. ಕೊಡ್ತಾ ಹೋದ್ರಾ? ಈ ಅವಕಾಶಗಳು ನನ್ನ ಊರಿನಲ್ಲಿ ನಡೀತಕ್ಕಂಥ ಕ್ರಿಕೆಟ್ ಆಗಿರ್ಬೋದು ಎಲ್ಲದಕ್ಕೂ ಕೂಡ ಆಗ್ತಾಯಿತ್ತು. ಅಲ್ಲಿಗೆ ಮಂಗಳೂರಿನಲ್ಲಿ ಇದ್ದಂತಹ ಒಬ್ಬ ವ್ಯಕ್ತಿ ನಮ್ಮ ಊರಿಗೂ ಬರ್ತಾನೆ. ಯಾಕೆಂತ ಹೇಳಿದ್ರೆ ಅವನ ದೊಡ್ಡಪ್ಪ ಅಥವಾ ಅವನ ಕುಟುಂಬಸ್ಥರು ಇರ್ತಕ್ಕಂಥ ಊರು ಇದು. ನಾನು ಮಾಡ್ತಿರುವಂಥ ಕಮೆಂಟೇಟರನ್ನು ನೋಡಿ, ನಾನು ಮಾಡ್ತಿರುವಂಥ ವೀಕ್ಷಕ ವಿವರಣೆ ನೋಡಿ, ನಾನು ಮಾಡ್ತಿರುವಂಥ ಆ್ಯಂಕರಿಂಗನ್ನು ನೋಡಿ ನಾವು ಒಂದೇ ಕ್ರಿಕೆಟ್ ಗ್ರೌಂಡ್ನಲ್ಲಿ ಆಟವನ್ನು ಆಡ್ತಾ ಇದ್ದೀವಿ. ಅವ ಸ್ಕೋರ್ ಆಗ್ತಾ ಇದ್ದ, ನಾನು ಕಮೆಂಟ್ರಿ ಮಾಡ್ತಾ ಇದ್ದೆ. ಅದರ ನೆಕ್ಸ್ಟ್ ಅವನ ಕನಸು ಏನಿತ್ತು, ಈ ರೀತಿ ಒಂದು ಚಾನೆಲನ್ನು ಮಾಡಬೇಕು, ಯೂಟ್ಯೂಬ್ ಚಾನೆಲನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಅವನು ಸ್ಟಾರ್ಟ್ ಮಾಡ್ದ. ನನಗೆ ಕರೆದ 2018 ಮೊದಲು.
ಮಂಗಳೂರಿಗೆ ನಾನು ಸುಳ್ಯದಿಂದ ಪ್ರತಿದಿನ ಬಸ್ ಹತ್ತಿ ಅಲ್ಲಿ ಹೋಗಿ ಇದ್ದ ದೇವಸ್ಥಾನಗಳ ಹತ್ರ ಹೋಗಿ ಅವರು ಯಾವ ದೇವಸ್ಥಾನಗಳಲ್ಲಿ ಹೋಗಿ ಆ್ಯಂಕರಿಂಗ್ ಮಾಡಲಿಕ್ಕೆ ಹೇಳ್ತಾರೆ, ನಾನು ₹1 ಹಣವನ್ನು ತೆಗೆದುಕೊಳ್ಳದೆ ಹೋಗಿ ಇದ್ದ ದೇವಸ್ಥಾನಗಳಲ್ಲಿ ನಾನು ಏನು ಅದರದೊಂದು ಸಂಚಿಕೆಗೆ ಬೇಕಾಗಿರುವಂಥ ನಿರೂಪಣೆಯನ್ನು ಮಾಡಿ ನಾನು ಮತ್ತೆ ಬರ್ತಾ ಇದ್ದೆ. ಆನಂತರ ವಿಧಾನಸಭಾ ಚುನಾವಣೆ ಅಥವಾ ಲೋಕಸಭಾ ಚುನಾವಣೆ ಏನೋ ಪ್ರಾರಂಭ ಆಯಿತು. ಆವಾಗ ಅದೇ ಚಾನೆಲ್ನಲ್ಲಿ ನಾನು ನಿರೂಪಣೆಯನ್ನು ಮಾಡಬೇಕು, ಅಲ್ಲಲ್ಲಿಗೆ ಹೋಗಿ ಗಲ್ಲಿಗೆ ಹೋಗಿ ನಾವು ಕೇಳಬೇಕು ಜನರ ಜೊತೆ ಅಂತ ನಾನು ಅದಕ್ಕೂ ಹೋದೆ. ಏನು ನನಗೆ ₹1 ಹಣವನ್ನು ಅವಾಗ ಕೊಟ್ಟಿರಲಿಲ್ಲ. ನಾನು ಯಾವುದೋ ಆ್ಯಂಕರಿಂಗ್ ಮಾಡೋದನ್ನು ನೋಡಿ ಕರೆದು ಇವನು ಆಗ್ಬೋದು ಅಂತೇಳಿ ಅದರಲ್ಲಿದ್ದ ಕ್ಯಾಮರಾಮ್ಯಾನ್ಗಳಿದ್ದಾರೆ, ನಮ್ಮ ಪರಿಚಯ ಇದ್ದಾರೆ, ಅವರು ಇವಾಗಲೂ ಕಾಂಟ್ಯಾಕ್ಟ್ಲಿದ್ದಾರೆ, ಆದರೆ ನಾನು ಅವ್ರ ಜೊತೆ ಮಾತಾಡ್ತಾ ಎಲ್ಲ ಇದ್ದಾರೆ. ನಾನು ಹೋಗಿ ಮೈಕೆ ಹಿಡಿದು ಇಡೀ ಕಾಲೇಜ್ಗಳಿಗೆ ಸುಳ್ಯದ ಗಲ್ಲಿಗಳಲ್ಲಿ ನಾನು ಹೋಗಿ ಅದಕ್ಕೆ ಮಾಡಿದ್ದೆ. ಇದೆಲ್ಲವನ್ನು ನೋಡಿ ವ್ಯೂಸ್ ಆಯಿತು, ಆ ಚಾನೆಲ್ಗೆ ಬಹಳಷ್ಟು ವ್ಯೂಸ್ಗಳು ಬಂತು, ಸಬ್ಸ್ಕ್ರೈಬರ್ಸ್ ಆಯಿತು, ಒಳ್ಳೆ ರೀಚ್ ಆಯಿತು. ಆವಾಗ ಒಂದಿನ ನನ್ನ ಜೊತೆಗೆ ಹೇಳ್ದ, ನಾವು ಈ ರೀತಿ ಮಂಗಳೂರಿನಲ್ಲಿ ಒಂದು ಚಾನೆಲನ್ನು ಪ್ರಾರಂಭ ಮಾಡ್ತೇವೆ, ನೀವು ಬರ್ಬೋದಾ ಅಂತ. ಆಗ ನಾನು ಹೇಳಿದೆ, ನನಗೆ ಮನೆಯನ್ನು ಬಿಟ್ಟು ಬರುವಾಗಿಲ್ಲ, ನನಗೆ ಡ್ಯೂಟಿ ಕೂಡ ಇದೆ, ನನಗೆ ಮಂಗಳೂರಿಗೆ ಬಂದು ಅಲ್ಲೇ ಬಂದು ಇರಲಿಕ್ಕೆ ನನಗೆ ಸಾಧ್ಯ ಇಲ್ಲ, ಡೈಲಿ ಬಸ್ಸಲ್ಲಿ ಬಂದು ಹೋಗೋದಂದರೆ ನನಗೆ ಆಗಲಿಕ್ಕೆ ಕೂಡ ಇಲ್ಲ ಅಂತ. ಆವಾಗ ಅದೇ ವ್ಯಕ್ತಿ ಸುಳ್ಯದ ಶ್ರೀರಾಮ್ಪೇಟೆಯಲ್ಲಿ ಚಾನೆಲನ್ನು ಪ್ರಾರಂಭ ಮಾಡ್ತಾರೆ, ಕೇಬಲ್ TV ಚಾನೆಲನ್ನು ಪ್ರಾರಂಭ ಮಾಡ್ತಾರೆ. ಸೊ ಅದರಲ್ಲಿ ನಾನು ಅದರ ಮೊದಲು ಆ್ಯಂಕರ್ ಆಗಿದ್ದವನಿಗೆ ನನಗೆ ಸಂಪಾದಕ ಅಂತ ಹೇಳುವಂಥ ಒಂದು ಪಟ್ಟವನ್ನು ಕೊಡ್ತಾರೆ. ಸೊ ನಾನು ಭಾಳ ಪ್ರೀತಿಯಿಂದ ಅದನ್ನು ಸ್ವೀಕರಿಸಿ, ನಮಗೆ ಈ ಒಂದು ಚಾನೆಲ್ ನಡೆಸುವಂಥ ಅನುಭವ ಇಲ್ಲದಂತಹ ನನಗೆ ನಡೆಸೋಣ, ಎಲ್ಲರೂ ಕೂಡ ಜೊತೆಯಾಗಿ ಸೇರಿ ಮಾಡೋಣ ಅಂತೇಳಿ ನಾನು ಒಬ್ಬ ಅಲ್ಲ. ಈ ಸುಳ್ಯದವ್ರು ಯಾರೆಲ್ಲ ಬೇಕು ಅಂತ ಹೇಳಿದಾಗ ನಾನು ನನ್ನ ಸರೌಂಡಿಂಗಲ್ಲಿದ್ದಂಥ ಕೆಲವರನ್ನು, ಅದೇ ಫೀಲ್ಡಲ್ಲಿ ಮಾರ್ಕೆಟಿಂಗ್ ಫೀಲ್ಡ್ ಅಥವಾ ನ್ಯೂಸ್ ಫೀಲ್ಡ್ ಇದರಲ್ಲೆಲ್ಲ ಇದ್ದವರನ್ನು ನನಗೆ ಗೊತ್ತಿದ್ದವರ ಕೆಲವರನ್ನು ನಾನು ಜಾಯಿನ್ ಮಾಡಿಸಿದ್ದೆ. ಅದಕ್ಕೆ ಅವರ ಕಡೆಯಿಂದಲೂ ಕೂಡ ಅದಕ್ಕೆ ಬೇಕಾಗಿರುವಂಥ ಟೆಕ್ನಿಷಿಯನ್ಸ್ಗಳನ್ನು ಜಾಯಿನ್ ಮಾಡಿ ಸುಳ್ಯದಲ್ಲಿ ಪ್ರಾರಂಭ ಆಯಿತು. 2018 ನವೆಂಬರ್ 3ನೇ ತಾರೀಕಿಗೆ ಯುವಜನ ಸಂಯುಕ್ತ ಮಂಡಳಿಯ ನಿರ್ದೇಶಕನ ನಾನಾಗಿರುವ ಕಾರಣದಿಂದ ಕಡಿಮೆ ವೆಚ್ಚಕ್ಕೆ ಅಲ್ಲಿ ಬಾಡಿಗೆಯನ್ನು ಕೂಡ ತೆಗೆದುಕೊಂಡು ಅಲ್ಲಿ ಓಪನಿಂಗ್ ಆಯಿತು. ಗಣ್ಯ ಅತಿಥಿಗಳು ಬಂದರು. ಅದು 2018 ನವೆಂಬರ್ 3ಕ್ಕೆ ಆಗಿರುವಂಥದ್ದು ಇನ್ನೂ ಕೂಡ ಯೂಟ್ಯೂಬಲ್ಲಿ ಇದೆ, ಅಂದರೆ 8 ವರ್ಷಕ್ಕಿಂತ ಮೊದಲಾಗಿರುವಂಥ ಅದು. ಸೊ ಆಯಿತು, ಈ ರೀತಿ ನಡೀತಾ ಇತ್ತು. ಎಲ್ಲನೂ ಕೂಡ ಬಂಡವಾಳ ಹಾಕಿರುವಂಥದ್ದು ಅದರ ಒಳಭಾಗದಲ್ಲಿ ಇತ್ತು. ಕ್ಯಾಮರಾ ಇತ್ತು, ಫರ್ನಿಚರ್ಸ್ಗಳಿತ್ತು, ಚೇರ್ಸ್ಗಳಿತ್ತು, ಟೇಬಲ್ಗಳಿತ್ತು, ಎಲ್ಲ CC ಕ್ಯಾಮರಾ ಇತ್ತು, ಪ್ರತಿಯೊಂದು ಕೂಡ ಆ ಒಂದು ಸ್ಟುಡಿಯೋದ ಒಳಭಾಗದಲ್ಲಿ ಇತ್ತು. ಆ ನಂತರ ಅಲ್ಲಿಂದ ಕಂಟಿನ್ಯೂ ಆಗ್ತಾ ಇತ್ತು. ಕೆಲವು ಲೈವ್ಗಳು ಸಿಕ್ತು, ಕೆಲವು ಪ್ರೋಗ್ರಾಮ್ಗಳು ಸಿಕ್ತು. ಬಾಡಿಗೆ ಕೊಡೋದಕ್ಕೆ ಬೇಕಾಗಿ ಕೊನೆಗೊಂದು ಬಾರಿ ಹಣವೇ ಇಲ್ಲದಿರುವಂಥ ಸಂದರ್ಭಗಳಲ್ಲಿ ನಾನು ನನ್ನ ಸ್ನೇಹಿತರಿಂದ ಇದೇ ಸುಳ್ಯದಲ್ಲಿ, ಅವರು ಇನ್ನೂ ಕೂಡ ಇಲ್ಲೇ ಇದ್ದಾರೆ, ನನ್ನ ಸ್ನೇಹಿತರು, ಅವರ ಹೆಸರೇನು ಹೇಳೋದಿಲ್ಲ, 2 ಜನರ ಜೊತೆಗೆ ನಾನು ಸಾಲವನ್ನು ತೆಗೆದುಕೊಂಡು ಅದಕ್ಕೆ ಕೊಟ್ಟು ಆ ನಂತರ ಅದು ಕಂಟಿನ್ಯೂ ಆಗ್ತಾ ಇತ್ತು. ನಾನು ಯಾರನ್ನು ಸುಳ್ಯದಲ್ಲಿ ಇದಕ್ಕೊಬ್ಬ ಮಾರ್ಕೆಟಿಂಗ್ ಅಂತ ಬೇಕು ಅಂತ ನಾನು ಜಾಯಿನ್ ಮಾಡಿದ್ನೋ, ಅವನು ಸ್ವಲ್ಪ ಒಂದು 2-3 ತಿಂಗಳು ಹೋಗುವ ಸಂದರ್ಭದಲ್ಲಿ ನನ್ನನ್ನು ಅದೇ ಚಾನೆಲ್ನಿಂದ 3 ತಿಂಗಳ ಒಳಭಾಗದಲ್ಲಿ ನನ್ನನ್ನು ಅದೇ ಚಾನೆಲ್ನಿಂದ ಹೊರಭಾಗಕ್ಕೆ ಇಟ್ಟರು. ಯಾಕೆ ಅಂತ ಹೇಳಿದರೆ ನನ್ನಿಂದ ಅದಕ್ಕೆ ಉಪಯೋಗ ಆಗ್ತಾ ಇಲ್ಲ ಅಂತ ಹೇಳುವಂಥದ್ದು ಗೊತ್ತಾಯ್ತು ಅವರಿಗೆ. ಕರೆಕ್ಟ್, ಅಷ್ಟು ಬಂಡವಾಳಗಳನ್ನು ಹೂಡಿರುವಾಗ ಒಬ್ಬ ವ್ಯಕ್ತಿಯಿಂದ ಏನು ಕೂಡ ಅದಕ್ಕೆ ಆಗ್ತಾ ಇಲ್ಲ ಇನ್ಕಮ್ ಅಂತ ಹೇಳಿದಾಗ ಹೊರಭಾಗಕ್ಕೆ ಇಟ್ಟರು. ಸ್ವಲ್ಪ ದಿನದಲ್ಲಿ ನಾನು ಯಾವ ವ್ಯಕ್ತಿಯನ್ನು ನಾನು ಜಾಯಿನ್ ಮಾಡಿದ್ನೋ ಆ ವ್ಯಕ್ತಿಯ ವಾಟ್ಸಪ್ DPಯನ್ನು ನಾನು ನೋಡ್ತೇನೆ. ಸಂಪಾದಕ ಅಂತ ಹೇಳುವಂಥ ಹೆಸರು ಆ ವ್ಯಕ್ತಿಗೆ ಬಂದು ಆ ವ್ಯಕ್ತಿ ಸುಳ್ಯದಲ್ಲಿದ್ದಂಥ ಚಾನೆಲ್ನಲ್ಲಿ ಕುಳಿತುಕೊಂಡಿರೋದನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ಆ ವ್ಯಕ್ತಿ ಹೆಸರನ್ನು ಕೂಡ ನಾನು ಇವತ್ತು ಹೇಳೋದಿಲ್ಲ, ಅವಶ್ಯಕತೆ ಬಂದರೆ ನಾನು ಎಲ್ಲವನ್ನ ಓಪನ್ ಆಗಿ ಹೇಳ್ತೇನೆ. ಹಾಗಿರುವಾಗ ನಾನು ಹೊರಭಾಗಕ್ಕೆ ಬಂದಾಯಿತು. ಆ ತಕ್ಷಣದಲ್ಲಿ ಕೆಲವೇ 15ರಿಂದ 20 ದಿನದಲ್ಲಿ ಸುಳ್ಯದಲ್ಲಿ ಮಾತ್ರ ಅಲ್ಲದೆ ಇಡೀ ನಮ್ಮ ದೇಶಕ್ಕೆ ಲಾಕ್ಡೌನ್ ಬಂತು. ಲಾಕ್ಡೌನ್ ಬಂದಾಗ ಆ ಚಾನೆಲ್ ಸುಳ್ಯದಲ್ಲಿ ಸ್ಟಾಪ್ ಆಯಿತು ಅಂತ ಹೇಳುವಂಥದ್ದು ಅನ್ನಿಸ್ತದೆ. ಆ ತಕ್ಷಣದಲ್ಲಿ ಸುಳ್ಯದಲ್ಲಿ ಅವರು ಹಾಕಿರುವಂಥ ಬಂಡವಾಳದ ಪ್ರತಿಯೊಂದು ಐಟಮ್ಸ್ಗಳನ್ನು ಅವರು ರಾತ್ರೋರಾತ್ರಿ ತೆಗೆದುಕೊಂಡು ಮಂಗಳೂರಿಗೆ ಹೋಗಿ ಮಂಗಳೂರಿನಲ್ಲಿ ಅದೇ ಚಾನೆಲನ್ನು ಮತ್ತೆ ಸ್ಟಾರ್ಟ್ ಮಾಡಿ ಮಂಗಳೂರಿನಲ್ಲಿ ರನ್ ಆಗಿರೋದು, ಬೇರೆ ಆ್ಯಂಕರ್ಗಳನ್ನು ಕೂರಿಸಿ ಅದರಲ್ಲಿ ಮಾತಾಡಿರುವಂಥದ್ದನ್ನು ನಾನು ನನ್ನ ಕಣ್ಣಾರೆ ನೋಡಿದ್ದೇನೆ. ಅದು ಅದರಲ್ಲಿ ಅವತ್ತು ಮಾತಾಡಿರುವಂಥ ಆ್ಯಂಕರ್ಗೂ ಕೂಡ ಗೊತ್ತಿದೆ. ಮಂಗಳೂರಲ್ಲಿ ಅದು ಮತ್ತೆ ರನ್ ಮಾಡಿದ್ದಾರೆ. ಮತ್ತೆ ಇದನ್ನು ಮುಂದುವರಿಸೋಕ್ಕೆ ಆಗೋದಿಲ್ಲ ಅಂತ ಹೇಳುವ ಕಾರಣದಿಂದ ಅಲ್ಲಿರುವಂಥ ಪ್ರತಿಯೊಂದು ಐಟಮ್ಸ್ಗಳನ್ನು ಮಾರಿದ್ದಾರೋ ಅಥವಾ ಏನು ಮಾಡಿದ್ದಾರೋ ನನಗೆ ಗೊತ್ತಿಲ್ಲ. ಯಾಕೆಂತ ಹೇಳಿದರೆ ನಾನು ಹೊರಬಂದು ಎಷ್ಟೋ ಸಮಯದ ಬಳಿಕ ನಾನು ಅದರ ಬಗ್ಗೆ ತಿಳ್ಕೊಳ್ಳುವಂಥ ಅನಿವಾರ್ಯತೆ ನನಗೆ ಅವತ್ತು ಇರಲಿಲ್ಲ. ಸೊ ನಾನು ಹೊರಗೆ ಬಂದೆ. ಅದರ ನಂತರದಲ್ಲಿ ನಾನು ಬಂದಿರುವಂಥ ಪ್ರತಿಯೊಂದು ಹೆಜ್ಜೆಯ ಪ್ರತಿಯೊಂದು ಕಷ್ಟಗಳು ನನಗೆ ಗೊತ್ತಿದೆ. ಇಲ್ಲಿ ಅವನು ತಂದು ಐಟಮ್ ಹಾಕಿ ಅವನು ಐಟಮನ್ನು ತೆಗೆದುಕೊಂಡು ಹೋಗಿ ಮತ್ತೆ ಮಂಗಳೂರಲ್ಲಿ ಅದನ್ನು ರನ್ ಮಾಡಿ ಅದರ ಐಟಮ್ಸ್ಗಳನ್ನು ಏನು ಮಾಡಿದಂತೇಳಿ ಗೊತ್ತಿಲ್ಲ. ಇಲ್ಲಿ ಅದರ 10 ಲಕ್ಷ ರೂಪಾಯಿ ನಾನು ತೆಗೆದುಕೊಂಡಿದ್ದೇನೆ. ನೀನು ಯಾವ ದೇವಸ್ಥಾನಕ್ಕೆ
ಯಾವ ದೇವಸ್ಥಾನಕ್ಕೆ ಕರೆದು ನನ್ನನ್ನು ಎದುರು ನಿಲ್ಲಿಸಿ ಮಾತಾಡು. ಓಕೆ, ದೇವಸ್ಥಾನ ಪಕ್ಕಕ್ಕೆ ಇಡೋಣ. ಯಾವ ಕೋರ್ಟಿಗೆ ಬೇಕಾದರೂ ನನ್ನನ್ನು ಕರೆದು ನಿನ್ನ ಕೇಸನ್ನು ಹಾಕಿಸಿ ನಾನು ಹೀಗೆ ಮಾಡಿದ್ದೇನೆ ಅಂತ ನೀವು ಪ್ರೂವ್ ಮಾಡು. 8 ವರ್ಷದ ಮೊದಲಿನ ವಿಷಯ ಎಲ್ಲ ಮುಗಿದು ಹೋಯಿತು. ಆನಂತರ ಅದೇ ವ್ಯಕ್ತಿ ಯಾರು ಚಾನಲನ್ನು ಪ್ರಾರಂಭ ಮಾಡಿದ್ರು ಮತ್ತೆ ಸುಳ್ಯಕ್ಕೆ ಬಂದು ಸುಳ್ಯದಲ್ಲಿ ಮತ್ತೆ ವ್ಯಾಪಾರವನ್ನು ಮತ್ತೊಬ್ಬ ಯಾರ್ದೋ ಪಾರ್ಟ್ನರ್ಶಿಪ್ ಜೊತೆಗೆ ಮಾಡಿದಾರೋ ಗೊತ್ತಿಲ್ಲ, ಅಥವಾ ಒಬ್ಬರೇ ಮಾಡಿದಾರೋ ಗೊತ್ತಿಲ್ಲ, ಅವರು ಮತ್ತೆ ಪ್ರಾರಂಭ ಮಾಡಿದರು. ನಾನು ನನ್ನದೇ ಆಗಿರುವಂತಹ ಆ ನೋವಿನಲ್ಲಿ ನನಗೆ ಒಂದು ಕುತೂಹಲ ಇತ್ತು. ನನ್ನದೇ ಆಗಿರುವಂತಹ ಇಲ್ಲ ಏನೂ ಇಲ್ಲ, ಎಲ್ಲ ಬಿಟ್ಟು ಹೋದ್ರು ಅಂತ ಹೇಳುವ ಸಂದರ್ಭದಲ್ಲಿ ನಾನು ನನ್ನ ಪಾಡಿಗಿರುವಾಗ ಪುತ್ತೂರಿನೊಂದು ಪ್ರತಿಷ್ಠಿತ ಸಂಸ್ಥೆ ಅಂದರೆ TV ಚಾನೆಲ್ ಸಂಸ್ಥೆ ನನ್ನನ್ನು ಕರೆದು ನಿರಂತರವಾಗಿ 4 ರಿಂದ 5 ತಿಂಗಳ ಕಾಲ ನಾನು ಅದರಲ್ಲಿ ನೇರ ಪ್ರಸಾರದಲ್ಲಿ ಒಂದು ಕಾರ್ಯಕ್ರಮವನ್ನು ನಡೆಸೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ನೀನು ಹೀಗೆ ಇರಬೇಡ, ನೀನು ಯಾವುದು ಹೀಗಿದ್ದು ಹೀಗೆ ಡಿಪ್ರೆಷನ್ಗೆ ಹೋಗಬೇಡ ಅಂತೇಳಿ ಅವರು ಕರೆದು ಅವತ್ತು ನನಗೆ ಕೊಟ್ಟ ಅವಕಾಶದಿಂದ ಮತ್ತೆ ಆ ಕಾರ್ಯಕ್ರಮ ಮುಗೀತು. ಮತ್ತೆ ಬಂದು ನಾನು ಇನ್ಸ್ಟಾಗ್ರಾಮ್ನಲ್ಲಿ ನೇರ ಪ್ರಸಾರ ಕನಸು ಗೆದ್ದವರ ಮನದ ಮಾತು ಅಂತ ಹೇಳುವಂಥ ಕಾರ್ಯಕ್ರಮನ ನಿರಂತರವಾಗಿ 100 ದಿನ ಪ್ಲಸ್ ನಾನು ಮಾಡಿದೆ. ಆವಾಗ ನನಗೂ ಏನೋ ಒಂದು ಕಾನ್ಫಿಡೆಂಟ್ ಬಂತು. ಆ ನಂತರ ಅದೇ ಒಂದು ಸ್ಫೂರ್ತಿಯಿಂದ ನಾನು ಮಾಡಿರುವಂಥ ಇನ್ಸ್ಟಾಗ್ರಾಮ್ನ ಲೈವ್ ಕಾರ್ಯಕ್ರಮದ ಸ್ಫೂರ್ತಿಯಿಂದ ಇವತ್ತು ನಾನು ಯೂಟ್ಯೂಬ್ ಚಾನೆಲ್ ಮಾಡಿ ವ್ಲಾಗ್ಗಳನ್ನು ಮಾಡಿ ಟೆಂಪಲ್ಗಳಿಗೆ ಹೋಗಿ ಅಲ್ಲಿಂದ ಮಾಡಿ ನಾನು ಹೋಗಿ ಟೆಂಪಲ್ನ ವೀಡಿಯೋ ಮಾಡಿದ ಕೂಡಲೇ ಟೆಂಪಲ್ನವರು ತೆಗೆದು ಏನು ಹಣವನ್ನು ಕೊಡೋದಿಲ್ಲ, ಅಥವಾ ಇನ್ಯಾವುದೋ ಒಂದು ವಿಚಾರಕ್ಕೆ ಹೋದಾಗ ನಾನು ಏನು ಕೊಡೋದಿಲ್ಲ. ಆನಂತರ ಸಾಗಿ ಬಂದಿರುವಂಥ ಜರ್ನಿಗಳು ಹೇಗೆ ಅಂತ ಗೊತ್ತಿದೆ. ಆನಂತರ ಎಲ್ಲನೂ ನನ್ನ ಹಾರ್ಡ್ ವರ್ಕ್, ಪ್ರತಿದಿನವೂ ತುಳಿತಾನೇ ಬಂದರು, ಕೆಲಸದಿಂದ ತೆಗೆದ್ರು, ಎಲ್ಲ ಆಯಿತು. ಪ್ರತಿ ವಿಷಯದಲ್ಲಿ ನನಗೆ ತುಳಿತಕ್ಕೆ ಒಳಗಾದವನೇ ನಾನು, ಎಲ್ಲ ಆಯಿತು. ಆನಂತರ ಆ ವ್ಯಕ್ತಿ ಬಂದು ಸುಳ್ಯದಲ್ಲಿ ಅಡಿಕೆ ವ್ಯಾಪಾರವನ್ನು ಮಾಡ್ದ. ನಾನು ನ್ಯೂಸ್ ಪೇಪರ್ನಲ್ಲಿ ಓದಿರುವ ಪ್ರಕಾರ, ವೆಬ್ಸೈಟ್ ನ್ಯೂಸಲ್ಲಿ ಓದಿರುವ ಪ್ರಕಾರ ಏನು ಇವರು ಕಳಿಸಿರುವಂತಹ ಅಡಿಕೆ ಅದಕ್ಕೆ ಸರಿಯಾಗಿರುವಂತಹ ಹಣ ವಾಪಸ್ ಬರದಿರುವ ಕಾರಣದಿಂದ ಈ ರೀತಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅಂತೇಳಿ 2 ವರ್ಷಗಳಿಗಿಂತ ಮೊದಲು ನಾನು ಓದಿದ್ದೆ. ಆಯಿತಾ, ನಾನು ಓದಿದ್ದೆ. ಸೊ ಅದು ಆದ ನಂತರ ಅದರದ್ದು ಕಂಪ್ಲೇಂಟ್ಗಳೆಲ್ಲ ಸುಳ್ಯ ಪೊಲೀಸ್ ಸ್ಟೇಷನಲ್ಲಿ ಇರ್ಬೋದು ಅಂತ ಅನ್ನಿಸ್ತದೆ. ಎಲ್ಲಿಯಾದರೂ ಇದಕ್ಕೆಲ್ಲ ನಾನೇ ಹೊಣೆ ಅಂತೇಳಿ ಆಗಿರ್ತಿದ್ರೆ, ಈ ತಾರ್ ತೆಗೆದಾಗ, ರಾಕ್ಸ್ ತೆಗೆದಾಗ ಇಷ್ಟು ಬರೆಯುವಂಥ ಈ ವ್ಯಕ್ತಿಗಳು ಈ ಎಲ್ಲ ಅವರೆಲ್ಲ ಸೋಲುಗಳಿಗೆ ನಾನೇ ಕಾರಣ ಅಂತೇಳಿ ಆಗ್ತಿದ್ರೆ ಅವತ್ತೇ ನನ್ನನ್ನು ಹಿಡ್ಕೊಂಡು ಜಡ್ಜಿ ಕೊಲ್ತಾ ಇದ್ರು ಇವರು. ನಾನು ಬೆಳಿಬಾರ್ದು ಅಷ್ಟೇ, ನಾನೇನು ಹೆಜ್ಜೆಯನ್ನು ಮುಂದಿಡಬಾರ್ದು ಅಷ್ಟೇ ಇವರ ಉದ್ದೇಶ, ಬಿಟ್ಟರೆ ಬೇರೆ ಯಾವುದಿಲ್ಲ. ನನಗೆ ಕ್ಲಿಯರಾಗಿ ಗೊತ್ತಿದೆ. ಟೋಕನ್ ದಂಧೆ ಅಂತೆ, ಸೌತಡ್ಕ ಟೆಂಪಲ್ನಲ್ಲಿ ಹಣ ತಗೊಂಡು ಮಾಡಿದಂತೆ, ಇನ್ಯಾವುದೋ ಅವನ 10 ಲಕ್ಷ ರೂಪಾಯಿ ನಾನು ಮುಳುಗಿಸಿದೆ ಅಂತೆ. ಇದೆಲ್ಲ ನಿಮ್ಮ ಮನಸ್ಸನ್ನು ಮುಟ್ಕೊಂಡು ಹೇಳಿ. ಆ ವ್ಯಕ್ತಿ ಅವನ ಐಟಮ್ಸನ್ನು ತೆಗೆದುಕೊಂಡು ಹೋಗಿ ಎಲ್ಲಿ ಕೊಟ್ಟಿದ್ದಾರೆ, ಏನು ಮಾಡಿದ್ದಾರೆ ಅಂತ ಹೇಳುವಂಥ ಅವ್ರ ಜೊತೆ ಕೇಳಿ. ನಾನು ಆ ರೀತಿಯಲ್ಲಾದರೂ ಮಾಡ್ತಿದ್ರೆ 10 ಲಕ್ಷ ತಗೊಂಡು ಅವನು ನನಗೆ ಇರ್ತಿದ್ರೆ ನೀವು ಕೊಲ್ತಾ ಇದ್ರಿ, ನೀವು ಬರಿತಾ ಇರಲಿಲ್ಲ, ಚುಚ್ಚಿ ಕೊಲ್ತಾ ಇದ್ರಿ ನನ್ನನ್ನು. ನಂಗೆ ಗೊತ್ತಿದೆ. ಇನ್ಯಾವುದೋ ವಿಚಾರಕ್ಕೋಸ್ಕರ ಅವರು ಇದಾದಾಗ ಎಲ್ಲ ಆಯಿತು, ಎಲ್ಲ ಮುಗೀತು. ಇಷ್ಟೆಲ್ಲ ನೀವು ಮಾತಾಡೋರು ಅವತ್ತೇ ಯಾಕೆ ಮಾತಾಡಿಲ್ಲ ಅಂತ ನಾನು ಕೇಳ್ತಾ ಇರೋದು. ಇದೆಲ್ಲವೂ ಕೂಡ ಮಾರ್ಚ್ 30 ನನ್ನ ತಾರ್ ರಾಕ್ಸ್ ಬಂದು ನಾನು ದುಡಿದಿರುವಂತಹ, ಅದು ಕೂಡ ಏನು ಎಲ್ಲ ಕ್ಯಾಶ್ ಕೊಟ್ಟು ತೆಗೆದಿರೋದಲ್ಲ, ಇದೇ ಸುಳ್ಯದ ಯೂನಿಯನ್ ಬ್ಯಾಂಕಲ್ಲಿ ಸಾಲವನ್ನು ಮಾಡಿ ನನ್ನ ಕನಸನ್ನು ನಾನು ನನಸು ಮಾಡಲಿಕ್ಕೆ ಹೊರಟು ನನಸು ಮಾಡಿಕೊಂಡಾಗ ಈ ರೀತಿಯಲ್ಲೇ ನೀವು ಬರಿತಾ ಇದ್ದೀರಿ ಅಂತ ಹೇಳಿದ್ರೆ ನೀವು 100 ಬರೀರಿ. ನನ್ನಿಂದ ಒಂದೇ ಒಂದು ಮಾತು ಬೇಕಿತ್ತು ನನ್ನನ್ನು ಫಾಲೋ ಮಾಡೋರಿಗೆ, ನಿಜವಾಗಿ ನನ್ನ ಬಗ್ಗೆ ಗೌರವ ಇರತಕ್ಕಂಥವ್ರಿಗೆ ಒಂದು ಮಾತು ಬೇಕಿತ್ತು. ಅದಕ್ಕೆ ಮಾತ್ರ ನಾನು ಇವತ್ತು ಮಾತು ಕೊಟ್ಟಿದ್ದೇನೆ. ನೀವಿನ್ನು 100 ಬರೀರಿ, 100 ಬರೀರಿ. ಬಟ್ ಇದು ನನ್ನ ಮಾತಿನಲ್ಲಿ ಇದು ಫಸ್ಟ್ ಹಾಗೇನೆ ಲಾಸ್ಟ್. ಬಟ್ ಇದನ್ನು ನಾನು ಸುಮ್ಮನೆ ಬಿಟ್ಟರೆ ನಾಳೆ ಮತ್ತೊಬ್ಬ ಇಟ್ಕೊಂಡು ಬರೀತಾನೆ. ನಿಮಗೆ ನಿಜ ಗೊತ್ತಿಲ್ಲದೆ ನಿಜದಂತೆ ಅದನ್ನು ನಿರೂಪಿಸಿ ಬರೀತಕ್ಕಂಥ 100 ಜನ ಬರ್ತೀರಿ. ನಾನು ಅದಕ್ಕೆಲ್ಲ ವರಿ ಮಾಡೋದಿಲ್ಲ. ಈ ರೀತಿ ವರಿ ಮಾಡಿಕೊಂಡು ಬಿಟ್ಟು ಓಡಿ ಹೋಗಿಸೋದಕ್ಕೆ ಎಷ್ಟು ಬೇಕಿದ್ರೂ ಪ್ರಯತ್ನವನ್ನು ಪಡ್ತೀರಿ, ಅದು ಗೊತ್ತಿದೆ. ಅದ್ರ ಬಗ್ಗೆ ನಾನು ವರಿ ಮಾಡಲ್ಲ. ಆದರೆ ಒಂದು ವಿಚಾರವನ್ನು ಕ್ಲಿಯರಾಗಿ ತಿಳ್ಕೊಳ್ಳಿ, ಇದು ನಾನು ಇಲ್ಲಿಗೆ ಎಂಡ್ ಮಾಡೋದಿಲ್ಲ. ಇದಕ್ಕೆ ಯಾವ ರೀತಿಯಲ್ಲಿ ಉತ್ತರವನ್ನು ಕೊಡಬೇಕು ನಾನು ಕೊಡ್ತೇನೆ. ಒಂದು ಕಾನೂನಾತ್ಮಕವಾಗಿ ಹೇಗೆ ಕೊಡಬೇಕು ಅದು ನಾನು ಕೊಡ್ತೇನೆ. ಯಾಕೆ ಅಂತ ಹೇಳಿದರೆ, ನಿಮ್ಮದು ಸರಿ ಇದ್ದರೆ ನೀವು ಪ್ರೂವ್ ಮಾಡಿ, ನೀವು ಓಪನ್ ಆಗಿ ಪ್ರೂವ್ ಮಾಡಿ. ನಾನು 100% ತಲೆ ಬಾಗ್ತೇನೆ ನಿಮಗೆ. ಅದು ಬಿಟ್ಟು ನಾನು ನಂಬುವಂಥ ದೇವರುಗಳ ಮುಂದೆ ಕೂಡ ನನ್ನನ್ನೇ ಕರೆಸಿ, ಅಥವಾ ನೀವು ನಂಬುವ ದೇವರುಗಳ ಮುಂದೆ ಕೂಡ ನನ್ನನ್ನು ಕರೆಸಿ ನೀವು ಕೇಳಿಸಿ ನನ್ನ ಜೊತೆ ನಾನು ಹೇಳ್ತೇನೆ ಏನಂತ. ಅದು ಯಾವುದು ಅಲ್ಲದ್ರೆ ಮೇಲೆ ನೋಡುವಂಥ ಒಬ್ಬ ಭಗವಂತ ಇದ್ದಾನಲ್ಲ, ನಿಮ್ಮನ್ನು ಮಾತ್ರ ಅಲ್ಲ, ನಿಮ್ಮ ಕುಟುಂಬದ ಒಬ್ಬನನ್ನು ಬಿಡೋದಿಲ್ಲ. ನೆಮ್ಮದಿ ಇಲ್ಲ, ತತ್ತರಿಸಿ ಹೋದ ಯಾವುದೂ ಇಲ್ಲ. ನಿಜ ನನ್ನ ಜೊತೆ ಇದ್ದಾಗ ನನಗೆ ಯಾಕೆ ಭಯ ಪಡಬೇಕು ನಾನು ಅಂತ. ಸೊ ಬಾಯಲ್ಲಿ ಇಷ್ಟುದ್ದ ಏನೋ ಬೆಳಿಬೇಕು, ಎಲ್ಲರೂ ಬೆಳಿಬೇಕು.
ನಂದು ಏನು ರಾಂಗ್ ಇದೆ ಅಂತೇಳಿ ನೀನು ಮಾತಾಡಿದ್ದೀನಿ ಅಂತ ನಾನು ಎಲ್ಲರ ಜೊತೆ ಕೇಳ್ತಾ ಇರೋದು ಅಷ್ಟೇ. ಈ ಕಮೆಂಟ್ ಸೆಕ್ಷನ್ಗಳು ಅಥವಾ ಇನ್ಯಾವುದೋ ಮಾಡಿದ ಕೂಡಲೇ ಇಲ್ಲಿ ಯಾವುದಕ್ಕೂ ಕೂಡ ಹೆದರಿ ಓಡೋದಲ್ಲ. ನಾನು ಕಷ್ಟಪಟ್ಟು ನಾನು ದುಡಿದು ನನ್ನ ಕನಸನ್ನು ನಾನು ಫುಲ್ಫಿಲ್ ಮಾಡಿದ್ದೇನೆ. ನಾನು ರಾಜನ್ ಥರ ಹೋಗ್ತೇನೆ. ನನಗೊತ್ತು ನಾನು ನನ್ನ ಯೂಟ್ಯೂಬ್ ಚಾನಲ್ ಮಾಡಿದ ಮೇಲೆ ಎಷ್ಟು ಕುಟುಂಬಗಳಿಗೆ ನೆರವಾಗಿದ್ದೇನೆ ಅವರದೇ ಸ್ಕ್ಯಾನರ್ಗಳನ್ನು ಹಾಕಿ ಅಂತ. ಯಾರು ಮತ್ತೊಂದು ಬಂದಿತ್ತು, ಕಮಿಷನ್ ತಗೊಳ್ತಾನೆ ಅಂತ. ಕಮಿಷನ್ ತಗೊಳ್ಳುವಂಥ ಬುದ್ಧಿ ನನಗಿದ್ರೆ ನಾನು ನಂಬುವಂಥ ಈ ತುಳುನಾಡಿನ ದೈವಿಕ ಶಕ್ತಿಗಳು, ದೇವರುಗಳು ನಾ ತಗೊಂಡಿದ್ರೆ ನನಗೆ ಕೊಡಬೇಕು, ಅಥವಾ ನಿನ್ನ ಕುಟುಂಬದ ಸರ್ವನಾಶವನ್ನು ಆ ದೇವರು ಮಾಡಲಿ ಅಂತ ನಾನು ಕೇಳ್ಕೊಳ್ತೇನೆ. ಹಾಗೆಯೇ ನಾನು ಯಾರಿಗೆಲ್ಲ ಹೆಲ್ಪ್ ಮಾಡಿದ್ದೇನೆ ಪ್ರತಿಯೊಂದು ಕೂಡ ನನ್ನ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಗಳಿದೆ. ಅವರಿಗೆ ಕಾಲನ್ನು ಮಾಡಿ, ಸ್ವಲ್ಪ ಹುಡುಕಿ ಕಾಲನ್ನು ಮಾಡಿ, ನಾನು ಅವರಿಂದ ₹1 ತಗೊಂಡಿದ್ದೇನಾ ಅಂತ ಹೇಳುವಂಥದ್ರೆ ನೀವು ಅವ್ರ ಜೊತೆ ಓಪನ್ ಆಗಿ ಕೇಳಿ. ಅವರೊಬ್ಬ ಎದುರು ಬಂದು ವಿಜೆ ವಿಕೆತ್ ನನಗೆ ಹೆಲ್ಪ್ ಮಾಡಲಿಕ್ಕೆ ಬಂದಿರೋದು ನಮ್ಮಿಂದ ಪಡ್ಕೊಳ್ಳುವಂಥ ಕಮಿಷನ್ಗೆ ಬೇಕಾಗಿ ಅಂತ ಅವರು ಒಬ್ಬರು ಹೇಳಿ, ನೀನು ಹೇಳಿದಾಗ ನಾ ಕೇಳ್ತೇನೆ. ಓಕೆ, ನೀನು ಬರೆಯೋದಲ್ಲ, ನೀವು ರೋಡಲ್ಲಿ ನಿಂತು ಭಾಷಣ ಮಾಡು ನನ್ನ ಬಗ್ಗೆ. ಇಲ್ಲಿ ಏನು ಹೆದರಲ್ಲ ನಾನು, ಆಯಿತಾ? ಜನರು ಕೊಟ್ಟಿರುವಂಥ ಪ್ರೀತಿ ಅದನ್ನು ಉಳಿಸ್ಕೊಂಡಂಗೆ ಹೋಗೋದಾಗ ಗೊತ್ತು. ಇಷ್ಟರವರೆಗೆ ಎಷ್ಟು ಲಕ್ಷಾಂತರ ಕೋಟ್ಯಾಂತರ ಹಣವನ್ನು ನಾನು ನಮ್ಮ ಚಾನೆಲ್ನ ಮೂಲಕ ಅವರದೇ ಸ್ಕ್ಯಾನರನ್ನು ಹಾಕಿ ಮಾಡಿಕೊಟ್ಟಿದ್ದೇನೆ ಅಂತ ಹೇಳುವಂಥ ನನಗೆ ಗೊತ್ತಿದೆ. ಅದು ಪಡ್ಕೊಂಡಿರುವಂಥ ಅವರಿಗೆ ಗೊತ್ತಿದೆ. ಎಷ್ಟು ಮನೆಗಳನ್ನು ಕಟ್ಟೋದಕ್ಕೆ ಇವತ್ತು ಹೆಲ್ಪ್ ಆಗಿದ್ದೇನೆ ನನ್ನ ಚಾನೆಲ್ನ ಮೂಲಕ ನಿಮ್ಮಿಂದಾಗಿ ಅಂತ ಹೇಳುವ ನನಗೆ ಗೊತ್ತಿದೆ. ಅದನ್ನು ಪಡ್ಕೊಂಡು ಅವರಿಗೆ ಗೊತ್ತಿದೆ. ಅವರಿಗೆ ಮತ್ತು ನಮಗೆ ಮತ್ತು ದೇವರಿಗೆ ಗೊತ್ತಿದ್ದರೆ ಸಾಕು. ನಿಮ್ಮಂತ ಬರೆದು ಇಲ್ಲದನ್ನು ಇದೆಯನ್ನಾಗಿಸುವಂತಹ ನಿಮ್ಮಂಥವ್ರನ್ನ ಆನ್ಸರ್ ಕೊಡಲಿಕ್ಕೆ ಬರೋದಿಲ್ಲ. ಇನ್ನು ಏನಿದ್ರು ನನಗೆ ಎಲ್ಲಿ ನೋಡ್ಕೊಳ್ಬೇಕು ಅಂತ ಅದನ್ನು ಗೊತ್ತು, ಅಲ್ಲಿ ನೋಡ್ತೇನೆ. ಓಕೆ, ಸಿಗೋಣ ಮತ್ತೆ.